ಪ್ರಿಯ ವೀಕ್ಷಕರೇ, ತುಮಕೂರು ಜಿಲ್ಲೆ ಸಿರಾ ಕ್ಷೇತ್ರದ ಉಪಚುನಾವಣೆ ಎದುರಾಗಿದ್ದು ಜೆಡಿಎಸ್ ಪಕ್ಷದ ಶಾಸಕ ದಿವಂಗತ ಬಿ ಸತ್ಯನಾರಾಯಣರವರ ಅಕಾಲಿಕ ಮರಣದಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳೇ ತನ್ನ ಪ್ರಾಬಲ್ಯವನ್ನು ಹೊಂದಿದ್ದ ಈ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಹೊಸ ಖಾತೆ ತೆರೆಯುವ ಹುಮ್ಮಸ್ಸಿನಲ್ಲಿದೆ. ತನ್ನ ಪತಿಯ ಸಾವಿನ ಅನುಕಂಪದ ಅಲೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸತ್ಯನಾರಾಯಣರವರ ಪತ್ನಿ ಅಮ್ಮಾಜಮ್ಮನವರು ಕಣಕ್ಕಿಳಿದಿದ್ದಾರೆ. ಅತ್ಯಂತ ಪ್ರಬಲ ಪೈಪೋಟಿ ನೀಡುತ್ತಿರುವ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಮೂಲತಃ ವೈದ್ಯರು, ವೃತ್ತಿಯಲ್ಲಿ ವೈದ್ಯರಾದರೂ ಸಹ ಮಾಜಿ ಸಂಸದ ಮೂಡಲಗಿರಿಯಪ್ಪನವರ ಪುತ್ರರೆಂಬ ಏಕೈಕ ಕಾರಣವನ್ನಿಟ್ಟುಕೊಂಡು ಹಲವಾರು ಸಮಾಜ ಸೇವೆಗಳಿಂದಲೇ ಶಿರಾ ಕ್ಷೇತ್ರದಲ್ಲಿ ತನ್ನ ಅಭಿವೃದ್ಧಿಯನ್ನು ಮಾಡಲು ಹೊರಟಿದ್ದಂಥ ರಾಜೇಶ್ ಗೌಡರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ವಂಚಿತರಾಗಿ ಬಿಜೆಪಿಯಲ್ಲಿ ಟಿಕೆಟನ್ನು ಪಡೆದು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದು ಮತ್ತೊಂದು ವಿಶೇಷ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ ಎಂಬ ವಿಚಾರ ವ್ಯಾಪಕವಾಗಿ ಕೇಳಿಬರುತ್ತಿದೆ. ಆದರೆ ಸಿರಾ ಕ್ಷೇತ್ರದ ಮತದಾರರನ್ನು ಮಾತನಾಡಿಸೋಣ, ಅವರ ಮನದಾಳವನ್ನು ಅರಿಯೋಣ. ಬನ್ನಿ, ನಮ್ಮ ಪಯಣ ಶಿರಾ ಮತದಾರರೆಡೆಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಬೆಂಬಲ? ಸರ್, ಸಿರಾದಲ್ಲಿ ಬಿಜೆಪಿ ಇಲ್ಲಿವರೆಗೂ ಬಂದೇ ಇಲ್ಲ ಸರ್. ಆ ದೃಷ್ಟಿಯಿಂದ ಬಿಜೆಪಿಗೆ ಒಂದ್ಸಲಿ ಚಾನ್ಸ್ ಕೊಡಬೇಕು. ಆದರೆ ಈಗ ಕಾಂಗ್ರೆಸ್ ಗೆದ್ದರೆ ಸಿ ಎಮ್ ಆಗೋಕ್ಕೆ ಯಾರಿಗೂ ಚಾನ್ಸ್ ಇಲ್ಲ, ಜೆ ಡಿ ಎಸ್ ಗೆದ್ದರೂ ಸಿ ಎಮ್ ಆಗೋಕ್ಕೆ ಚಾನ್ಸ್ ಇಲ್ಲ ಸರ್. ಅದೇ ಬಿ ಜೆ ಪಿ ಗೆದ್ದರೆ ಇಲ್ಲೇ MLA ಇಲ್ಲಿ ಮದ್ಲೂರು ಕೆರೆ ನೀರನ್ನ ಕೇಳ್ಬೋದು. ಮದ್ಲೂರು ಕೆರೆಗೆ ನೀರು ಕೊಡಿ, ನಾನು ಇಲ್ಲಿಂದ ಗೆಲ್ಲಿಸಿದ್ದಾರೆ, ನನಗೋಸ್ಕರ ನೀರು ಕೊಡಿ ಅಂತ ಕೇಳ್ಬೋದು ಸರ್. ಆ ದೃಷ್ಟಿಯಿಂದ ನಾವು ಬಿಜೆಪಿ ಬೆಂಬಲ ಮಾಡ್ತೀವಿ ಸರ್. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ತಮ್ಮ ಬೆಂಬಲ? ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಬಿಜೆಪಿನೇ ಮೋದಿಯವರು ಎಲ್ಲರಿಗೂ ಒಳ್ಳೇದು ಮಾಡ್ಯವ್ರೆ, ಅವ್ರಿಗೆ ಹಾಕ್ಬೇಕು ಎಲ್ಲರೂ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಬಿಜೆಪಿ ಈ ಬಾರಿ ಚುನಾವಣೆಗೆ ಬಿಜೆಪಿ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ. ಯಾವ ಕಾರಣಕ್ಕೆ ಬಿಜೆಪಿ ಬೆಂಬಲಿಸ್ತೀವಿ? ಸರ್ಕಾರ ಇವತ್ತು ಇಲ್ಲಿ ಸೆಂಟ್ರಲ್ ಸರ್ಕಾರ ಇದೆ, ರಾಜ್ಯದಲ್ಲೂ ಸರ್ಕಾರ ಇದೆ. ನಮ್ಮ ಸಿರಾಕ್ಕೂ ಸರ್ಕಾರ ಬಂದರೆ ನಮ್ಗೆ ಏನಾದ್ರು ಒಂದು ಅನುದಾನ ಸಿಗಬಹುದಲ್ವೇ, ಏನಾದ್ರು ಅನುಕೂಲ ಆಗ್ಬಹುದಲ್ವೇ, ನಾವೇನಾದ್ರು ಒಂದು ಕೇಳೋಕ್ಕೋರು ಒಂದು ದಾರಿ ಸಿಗ್ಬಹುದಲ್ವೇ ಅಂತ ಹೇಳಿ ನಾವು ಮಾಡ್ತಾಯಿದ್ದೇವೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬೆಂಬಲ? ಯಾವ ಕಾರಣಕ್ಕೆಂದರೆ ಈಗ ನಮ್ಮ ಸಿರಾ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಜಯಚಂದ್ರ. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತೀರಿ ಸರ್? ಸರ್, ಇಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಶಿರಾ ಕ್ಷೇತ್ರದಲ್ಲಿ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್, ಈ ಬಾರಿ ಚುನಾವಣೆಯಲ್ಲಿ JDSಗೆ, ಯಾಕೆಂದರೆ ಅವರು ರೈತರ ಪರ ಕುಮಾರಸ್ವಾಮಿ ಅವರೆಲ್ಲ, ಆದ್ದರಿಂದ ನಾವು JDS ಮಾಡ್ತಾಯಿದ್ದೀವಿ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? JDS ಕುಮಾರಣ್ಣ ನಮ್ಮ ರೈತ ಹೊಡಿಕೆ ಒಂದು ಸ್ವಲ್ಪ ಸಹಾಯ ಮಾಡಿದಾನೆ ಅವನು. ಅಂದರೆ ಕುಮಾರಸ್ವಾಮಿ ಅವ್ರಿಗೋಸ್ಕರ JDS ಬೆಂಬಲಿಸ್ತಾ ಇದ್ದೀವಿ. ಅಮ್ಮಾಜಮ್ಮನ ನೋಡ್ಕೊಂಡೆ ಬೆಂಬಲಿಸ್ತಾ ಇಲ್ಲ, ಕುಮಾರಸ್ವಾಮಿ ಅವ್ರನ್ನ ನೋಡ್ಕೊಂಡೆ ಬೆಂಬಲ ಮಾಡ್ತಾ ಇರೋದು. ಕಾಂಗ್ರೆಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಕಾಂಗ್ರೆಸ್ ಬಗ್ಗೆ ಏನು ಅಂಥದ್ದು ಅಭಿಪ್ರಾಯ ಏನಿಲ್ಲ. ಕಾಂಗ್ರೆಸ್ನವರು ಯಾರೇ ಬಂದ್ರೂ ಬಿಳ್ಳೆ ಬಟ್ಟೆ ಇಕ್ಕೊಂಡು ಪ್ಯಾಂಟ್ ಇಕ್ಕೊಂಡದವ್ರಿಗೆ ಮಾತ್ರ ಗೌರವ ಕೊಡ್ತಾ ಇದ್ದಾರೆ. ಜಯಚಂದ್ರ ಬರೋದೇ ಹಳ್ಳಿಗೆ ಬಂದರು, ಹಳ್ಳಿ ಜನ ಕಷ್ಟ ಸುಖ ಅಂತ ಯಾರನ್ನೂ ವಿಚಾರಣೆ ಮಾಡಿಲ್ಲ. ಅದೇ JDS ಮುಖಂಡರು ಯಾರಾದರೂ ಬಂದು ರೈತರಿಗೆ ಏನು ಎತ್ತ ಅಂತಂದೇಳಿ ಒಂದು ಸ್ವಲ್ಪ ವಿಚಾರಣೆ ಮಾಡ್ಕೊಂಡು ರೈತರಿಗೆ ಸಹಾಯ ಮಾಡಿದ್ದಾರೆ JDSನವರು. ಅಂದರೆ ರೈತರಿಗೆ ಜಯಚಂದ್ರ ಸಹಾಯ ಮಾಡಲ್ಲ ಅಂತಾನೆ? ಮಾಡಿಲ್ಲ, ಮಾಡೋದು ಇಲ್ಲ ಅವನು. ಸರ್, ಈ ಬಾರಿ ಚುನಾವಣೆಯಲ್ಲಿ ತಾವು ಯಾರಿಗೆ ಬೆಂಬಲಿಸಬೇಕು ಅಂತ ಇದ್ದೀರಿ ಸರ್? ನಾವು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಬೇಕು ಅಂತ ಇದ್ದೀವಿ. ಯಾವ ಕಾರಣಕ್ಕೋಸ್ಕರ ಸರ್? ಈ 3 ವರ್ಷದಿಂದ ಆಗಿರ್ಬೋದು ಮತ್ತು ಹಿಂದಿನ ಸರ್ಕಾರದವರಾಗಿರ್ಬೋದು ನಮ್ಮ ಶಿರಾ ತಾಲೂಕಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಹಾಗಾಗಿ ಹಿಂದೆ ಒಂದು ಎಂಥದ್ದು ನಮ್ಮ ಮದ್ಲೂರು ಕೆರೆಗೆ ನೀರು ತರೋದಕ್ಕೆ ಯಡಿಯೂರಪ್ಪನವರು ಅನುಮೋದನೆ ಕೊಟ್ಟಿದ್ದಾರೆ. ಅದು ಕಾರ್ಯನೂ ಆಗಿದೆ. ಈ ಬಾರಿನೂ ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನೀರು ತರ್ತೀವಿ ಅಂತ ಹೇಳ್ಬಿಟ್ಟು. ಆ ಉದ್ದೇಶದಿಂದ ಮತ್ತು ನಮ್ಮ ನಾದೂರಿನ ಮತ್ತು ಸಮಸ್ತ ಹಳ್ಳಿಗಳ ಪರವಾಗಿ ನಮ್ಮ ಹೊಸ ರಾಜೇಶ್ ಗೌಡರು ಬಂದಿದ್ದಾರೆ. ಒಳ್ಳೆ ಪ್ರಬುದ್ಧರಿದ್ದಾರೆ, ವಿದ್ಯಾವಂತರಿದ್ದಾರೆ. ಆದ್ದರಿಂದ ನಾವು ಅವ್ರನ್ನು ಬೆಂಬಲಿಸಬೇಕು ಅಂತ ಇದ್ವಿ ನಾವು. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್, ಕಾಂಗ್ರೆಸ್ನವ್ರಿಗೆ. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್? ಸರ್, ಕಾಂಗ್ರೆಸ್ ಅಭಿವೃದ್ಧಿ ಕಾಂಗ್ರೆಸ್ನವ್ರು ಬಿಟ್ಟರೆ ಇನ್ಯಾರು ಮಾಡ್ಲಿಕ್ಕೆ ಆಗಲ್ಲ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ JDS ಪಕ್ಷಕ್ಕೆ. ಯಾವ ಕಾರಣಕ್ಕೋಸ್ಕರ JDS ಬೆಂಬಲಿಸ್ತಾರೆ? JDS ಸತ್ಯನಾರಾಯಣ ಸಾಹೇಬರು 1-2 ಸರಿ 3 ಸರಿ 6 ಸಲಿಯಲ್ಲಿ 3 ಸಲ ಗೆದ್ದಿದ್ರು, 3 ಸಲ ಸೋತಿದ್ರು, 1-2 ಬಾರಿ ಮಿನಿಸ್ಟ್ರು ಆಗಿದ್ರು. ಅವರು ಸ್ವಂತದ ಅವ್ರದ್ದೇ ಆದಂಥ ಕೈಲಾದಷ್ಟು ಜಾಸ್ತಿ ನಾವು ಯಥೇಚ್ಛವಾಗಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಲ್ಲ. ಸರ್, ಈ ಚುನಾವಣೆಯಲ್ಲಿ ತಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ನಾವು BJP ಪರ ಇದ್ದೀವಿ.
BJP ಬೆಂಬಲ ಮಾಡ್ತೀವಿ. ಯಾವ ಕಾರಣಕ್ಕೋಸ್ಕರ BJP? ಕೇಂದ್ರ ಸರ್ಕಾರದಲ್ಲಿ ಮೋದಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಆಮೇಲೆ ಮೇಯ್ನಾಗಿ ಬಡವರಿಗೆ ವರ್ಷಕ್ಕೆ 10,000 ಬರಂಗೆ ಮಾಡಿದ್ದಾರೆ ಮೇಯ್ನು, ಅದಕ್ಕಾಗಿ ಅವ್ರಿಗೆ ನಾವು ಬೆಂಬಲ ಮಾಡ್ತಿದ್ವಿ. ಆಮೇಲೆ ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದು ಮಾಡಿದ್ದಾರೆ, ಅದರಿಂದ ನಮ್ಮ ಹಿಂದೂಗಳು ಯಾವ ಜೀವ ಭಯದಲ್ಲೇ ಬದುಕಂಗೆ ಮಾಡಿದ್ದಾರೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್? ಕಾಂಗ್ರೆಸ್ ಸಾಕಷ್ಟು ಅನುದಾನ ತಂದು ಜಯಚಂದ್ರ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಅದರಿಂದ ಕಾಂಗ್ರೆಸ್ ಬೆಂಬಲಿಸ್ತಾ ಇದೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್, ನಮ್ಮ ಬೆಂಬಲ ಸಂಪೂರ್ಣ ಕಾಂಗ್ರೆಸ್ಗೆ ಸರ್. ಯಾವ ಕಾರಣಕ್ಕೋಸ್ಕರ? ಅವರು ಜನಪರ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಹಿಂದೆ ಕಳೆದ 2 ಸಾರಿ ಗೆದ್ದಾಗ ಭಾಳ ಇದು ಮಾಡಿದ್ದಾರೆ, ನೀರಾವರಿಗೆ ಹೆಚ್ಚಿಗೆ ಒತ್ತು ಕೊಟ್ಟವ್ರೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮದು BJPಗೆ. ಯಾವ ಕಾರಣಕ್ಕೋಸ್ಕರ? ಯಾವ ಕಾರಣಕ್ಕೆ ಅಂದರೆ ನಮ್ಮ ಹುಬ್ಳಿನಲ್ಲಿ ಇದೇ ಫಸ್ಟ್ ಟೈಮು ಒಬ್ಬರು MLA ಎಲೆಕ್ಷನ್ ನಿಂತಿದ್ದಾರೆ, ಮತ್ತು ರಾಜ್ಯದಲ್ಲೂ ಕೇಂದ್ರದಲ್ಲೂ 2 ಸರ್ಕಾರ ಇರೋದ್ರಿಂದ ನಮ್ಮ ಶಿರಾ ತಾಲೂಕಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಎಲ್ಲ ಕೆರೆಗಳಿಗೂ ನೀರು ಬಿಡಲಿಕ್ಕೆ ರಾಜ್ಯ ಸರ್ಕಾರದಲ್ಲಿ ನಮ್ಮ BJP ಸರ್ಕಾರ ಇರೋದ್ರಿಂದ ರಾಜೇಶ್ ಗೌಡ್ರನ್ನ ಗೆಲ್ಲಿಸಿದ್ರೆ ನಮಗೆ ಎಲ್ಲ ಕೆರೆಗಳಿಗೂ ನೀರು ಬಿಟ್ಟು ರೈತರು ಬೋರಲ್ಲಿ ನೀರು ಬಂದರೆ ನಮ್ಮ ರೈತರಿಗೆ ಇನ್ನೇನು ಅವ್ರು ಕೊಡೋದು ಬೇಡ, ಸಾಲ ಮನ್ನಾನೂ ಬೇಡ, ಏನೂ ಬೇಡ, ಅಷ್ಟೊಂದು ಮಾಡಿಕೊಟ್ರೆ ಸಾಕು. ನೀರಿಗೋಸ್ಕರ ಮತ ಹಾಕ್ತೀವಿ ಅಂತಾನೆ? ಅಲ್ಲ, ಕೇಂದ್ರದಲ್ಲೂ ರಾಜ್ಯದಲ್ಲಿ ಸರ್ಕಾರ ಇದ್ದಾಗ ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಕೊಟ್ಟರೆ ಅವರು ಹೋಗ್ಬಿಟ್ಟು ಅಲ್ಲಿ ಫೈಟ್ ಮಾಡಿ ತರೋಕ್ಕಾಗಬೇಕತ್ತೆ. ಅದೇ ತಮ್ಮ ಬೆಂಬಲ ಯಾರಿಗೆ ಸರ್? BJPಗೆ. ಥ್ಯಾಂಕ್ ಯು ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಈ ಬಾರಿ ನಮ್ಮದು ಚುನಾವಣೆಯಲ್ಲಿ JDSಗೆ. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತಾ ಇದ್ದೀರಿ? ಆ್ಯಕ್ಚುಲಿ ನಮ್ಮದು ಸುಮಾರು ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಬಂದಿಲ್ಲ, JDS ಒಂದೇ ಬಂದಿರೋದು. ನಾವು JDSಗೆ ಬೆಂಬಲ, ಇನ್ನು ಮುಂದೆನೂ ಕೂಡ JDSಗೆ ಬೆಂಬಲ ಮಾಡೋದು. ನಾವು ರಾಜೇಶ್ ಗೌಡ್ರಿಗೆ ಮಾಡೋದು. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತಾ ಇದ್ದೀರಿ? ಈ ಸರಿ ಮಾಡಬೇಕು ಅಂತ ಇದ್ದೀವಿ, BJPಗೆ ಮಾಡ್ತೀವಿ ಸರ್. BJPಗೆ. ರಾಜೇಶ್ ಗೌಡ್ರು ಸಮರ್ಥವಾದ ಅಭ್ಯರ್ಥಿ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಈಸ್ ದಿನ ಮಾಡಿದ್ದೀವಿ ಕಾಂಗ್ರೆಸ್ಗೆ, ಈಸ್ ದಿನ ಮಾಡಿದ್ದೆ ಅಲ್ಲಿಗೆ. ಈ ಸರಿ ಪೂರ್ತಿ ಮಾಡಬೇಕು ಅಂತ ಇದ್ದೀವಿ, ಮಾಡ್ತೀವಿ ಸರ್. BJPಗೆ ಮಾಡಿ. ಮಂಜುನಾಥ್ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ರಾಜೇಶ್ ಗೌಡ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಆದರೂ BJPಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೇಗೆ? ಅವರು ನಮಗೆ ಹೆಲ್ಪ್ ಮಾಡ್ಯವ್ರೆ, ಹಾಸ್ಪಿಟ್ಲ್ಗಳಿಗೆ ಹೋದಾಗ ಮಾಡಬೇಕು ಅಂತ ಇದ್ದೀವಿ, ಮಾಡ್ತೀವಿ ಸರ್. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಈ ಬಾರಿ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತೀವಿ, ಅದ್ರಾಗ ಅನುಮಾನ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡೋದು. ಸರ್, ನಿಮ್ಮ ಮತ ರಾಜೇಶ್ ಗೌಡ್ರಿಗೆ BJPಗೆ? ನಮ್ಮ ಮತ ವರಿಷ್ಠರು ಏನು ತೀರ್ಮಾನ ಮಾಡೋರು ರಾಜೇಶ್ ಗೌಡ ಅಂತ ತೀರ್ಮಾನ ಮಾಡ್ಯಾರೆ, ರಾಜೇಶ್ ಗೌಡ್ರಿಗೆ ನಮ್ಮ ಮತ. ಮೂಲ BJPಗರನ್ನ ಕಡೆಗಣಿಸಿ ರಾಜೇಶ್ ಗೌಡ ಮೂಲ BJಪಿಗರು ಇಲ್ಲ, ವಲಸೆ BJಪಿಗರು ಇಲ್ಲ, ಒಂದೇನೆ ನಮ್ದೆಲ್ಲನ, ಏಕೈಕ ಮನೆ, ಒಂದೇ ಮನೆ. ಜನಪರ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಮೇಲೆ ಕೊಟ್ಟಿದ್ದಾರೆ, ಕೆಳಗೂ ಕೊಟ್ಟಿದ್ದಾರೆ, ರೈತಾಪಿ ಜನಗಳಿಗೆ ಕೊಟ್ಟಿದ್ದಾರೆ. TB ಜಯಚಂದ್ರ ಅವರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಅಭಿವೃದ್ಧಿ ತೋರಿಸ್ರಿ ಸ್ವಾಮಿ, ತೋರಿಸ್ರಿ. ಎಷ್ಟು ದಿನ ಆಯ್ತು ಸ್ವಾಮಿ ಮೊದಲೂರು ಚಾನಲ್ ಹೊಡಿದ್ದು? ನೀರಾಗಿ ಬರಲಿಲ್ಲ, ಡ್ಯಾಮ್ ತುಂಬಿಲ್ವಾ, ನೀರು ಫೋಲ್ ಆಗ್ತಾ ಇಲ್ವಾ, ಸಮುದ್ರಕ್ಕೆ ಫೋಲ್ ಹೋಗ್ತಾ ಇಲ್ವಾ? ಅವೆಲ್ಲ ನೀರೆಲ್ಲ ಹೋದ್ವು. ನಿನಗೆ ಬರ್ತಕ್ಕಂಥ ಹಕ್ಕೇನೈತೆ ನೀನು ನೀನು ತುಂಬಿಸು. ಪ್ರಾಮಾಣಿಕವಾಗಿ ಮಾಡಿದ್ಯಾ? ಜಯಚಂದ್ರ ಅವರು ಪ್ರಾಮಾಣಿಕವಾಗಿ ಶಿರಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿಲ್ಲ ಅಂತಾನೆ? ಶ್ರಮಿಸಿಲ್ಲ ಅಂತ ಹೇಳ್ತಾ ಇಲ್ಲ, ಶ್ರಮಿಸಿದ್ರು ನೀನು ತಂದಿದ್ದೆಲ್ಲಿ? ಬರೀ ಬೊಗಳೆ ಬಿಡ್ಕೊಂಡು ಓಡಾಡ್ತಿದ್ರು. ಬೇಡ, ಅವೆಲ್ಲ ಬೇಡ. ನಮಗೆ ಬೇಕಾಗಿರೋದೇನ್ರಿ, ಮೊದಲು ಇಡೀ ನಮ್ಮ ತಾಲೂಕಿಗೆ ಮೊದಲವ್ರ ಕೆರೆನೇ ನಂಬರ್ 1. ಇವತ್ತು ಇಷ್ಟು ಜನದಾಗೆ ಸುಮಾರು 10-15 ಜನ ಬೆಂಗಳೂರಲ್ಲಿ ವಾಸ ಮಾಡ್ತಾರೆ. ಬೆಂಗಳೂರಲ್ಲಿ ವಾಸ ಮಾಡೋಂಥ ಅಗತ್ಯ ಇಲ್ಲ. ನಾವು ಬಂದು ರೈತಾಪಿ ಮಕ್ಕಳಾಗಿ ನಾವು ದುಡಿತೀವಿ, ನಮಗೂ ಜಮೀನಿದೆ. 1 ಎಕರೆ ಜಮೀನಿದ್ರೆ ಒಂದು ಸಂಸಾರ ಸಾಕ್ಬೋದು. ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ನಾಗೂ ಗಾರ್ಮೆಂಟ್ಸ್ನಾಗೂ ದುಡಿಯೋ ಅಗತ್ಯ ಇಲ್ಲ ಸ್ವಾಮಿ. ಬಿಡ್ರಿ ನೀರ. ನಿಮಗೆ 70 ವರ್ಷ ಆಡಳಿತ ಮಾಡಿದ್ದೀರಲ್ಲ, 6 ಸರಿ MLA ಆಗಿದ್ರಲ್ಲ, 3 ಸರಿ ಸಚಿವರಾಗಿರ, ಎಲ್ಲೋತು ನೀವು? ಹಂಗಾರೆ ಜಯಚಂದ್ರ ಅವರು ಮೊದಲೂರು ಕೆರೆಗೆ ನೀರು ತರೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ, ಅದಕ್ಕೆ 2 ಮಾತಿಲ್ಲ. ಸತ್ಯನಾರಾಯಣ ಅವರು ಅನಾರೋಗ್ಯದಿಂದ ಈಗ ಅಕಾಲಿಕ ಮರಣದಿಂದ ಉಪಚುನಾವಣೆ ಬಂದೈತೆ. ಅವರು 2 ಸರಿ ಆಗಿದ್ದಾರೆ, ಅವ್ರ ಕೈಲಿ ಏನೂ ಆಗಲಿಲ್ಲ. ಆದ್ದರಿಂದಲೇ ನಮ್ಗೆ ಈ ವರದಾನ ಸಿಕ್ಕಿರೋದು, ಮತ ಬಂದವರು. ಅಮ್ಮಾಜಮ್ಮನವರು ಸಮರ್ಥವಾದ ಅಭ್ಯರ್ಥಿ ಸ್ವಾಮಿ, ಅಮ್ಮಾಜಮ್ಮನವರು ಅನುಕಂಪದ ಮೇಲೆ ಟಿಕೆಟ್ ಕೊಟ್ಟಿದ್ದಾರೆ. ಮತ ಬಾಂಧವರು ಎಲ್ಲ ಆಯ್ಕೆ ಮಾಡ್ತಾರೆ. ಅಮ್ಮಾಜಮ್ಮನ ಆಯ್ಕೆ ಮಾಡ್ತಾರೋ, ರಾಜೇಶ್ ಗೌಡ್ರನ್ನ ಆಯ್ಕೆ ಮಾಡ್ತಾರೋ, ಜಯಚಂದ್ರ ನೋಡ್ತಾರೋ. 10ನೇ ತಾರೀಕು ನೀವು ನೋಡ್ರಿ ಭವಿಷ್ಯನ. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಉತ್ತಮವಾದ ಅಭ್ಯರ್ಥಿ ಅಂತ? ಎಲ್ಲದಕ್ಕೂ 100ಕ್ಕೆ 120% ರಾಜೇಶ್ ಗೌಡ. ಥ್ಯಾಂಕ್ ಯು ಸರ್. 2 ಮಾತಿಲ್ಲ. ಸರ್, ಈ ಬಾರಿ ಚುನಾವಣೆ ಬೆಂಬಲ ಯಾರಿಗೆ ಸರ್? ಸರ್, ನಮ್ಮ JDS. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತೀರಿ ಸರ್? JDS ಯಾವತ್ತು ಜನಪರ ಪಕ್ಷ, ಅದು
ಹಾಗಾಗಿ ನಾವು JDS ಮಾಡ್ತೀವಿ. ಕಾಂಗ್ರೆಸ್ ಜಯಚಂದ್ರ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಕಾಂಗ್ರೆಸ್ ಜಯಚಂದ್ರ ಅವರು ನಮ್ಮ ಕಾರ್ಯಕರ್ತನ ಗುರುತಿಸಲ್ಲ. ಅವ್ರು ಏನಿದ್ರು ಸ್ಟ್ಯಾಂಡರ್ಡು. ಹಾಗಾಗಿ ಯಾರು ಕಾರ್ಯಕರ್ತರು ಅವ್ರನ್ನ ಲೈಕ್ ಮಾಡಲ್ಲ. ನಮ್ಮ JDSನಲ್ಲಿ ಕೆಲವು ಮುಖಂಡರು ಹೋಗಿದ್ದಾರೆ, ಕಾರ್ಯಕರ್ತರು ಯಾರೂ ಹೋಗಿಲ್ಲ. ಹಾಗಾಗಿ JDS ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು BJPಗೆ ಬೆಂಬಲ ಕೊಡ್ತೀವಿ. ಎಲ್ಲ ಯಾವ ಕಾರಣಕ್ಕೋಸ್ಕರ? ಯಾಕಂದರೆ ಅವ್ರಿಗೆ ಮೇಲೆ ಸರ್ಕಾರ ಇದೆ, ಇಲ್ಲಿ ಸರ್ಕಾರದ ಏನು ಬೇಕಾದ್ರೆ ನಾವು ಕೆಲಸ ಮಾಡ್ಕೋಬೋದು. ಅವ್ರಿಗೆ ಇದ್ದೇನು ಮಾಡ್ತಾರೆ ಹೇಳ್ರಿ ನೀವೇನೆ. ಅಂದ್ರೆ ರಾಜೇಶ್ ಗೌಡರು ಸಮರ್ಥವಾದ ಅಭ್ಯರ್ಥಿ ಅಂತ? ಹಾಂ, ಅಭ್ಯರ್ಥಿ ಸಮರ್ಥ ಅಭ್ಯರ್ಥಿ. ತಮ್ಮ ಮತ ರಾಜೇಶ್ ಗೌಡರಿಗೆ BJPಗೆ? ಅದು ಎರಡೂ BJPಗೆ. TB ಜಯಚಂದ್ರ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಮಗೇನಿಲ್ಲ, ಆಲೆ ಒಂದು ಸರಿ ಗೆದ್ದಿದ್ರೆ 2 ಸರಿ ಗೆದ್ದಿದ್ರೆ ಅಗ್ಲೆಲ್ಲ ನಿಂತ್ಕೋಬಾರ್ದು, ಅದು ಸರಿ ಇಲ್ಲ ಅಷ್ಟೇ. ಅಂದ್ರೆ ಅವರೇ ಪದೇ ನಿಂತ್ಕೊಂಡು ಯಾರು ಇಲ್ವಾ ಸರಿತಲ್ಲಾಗ ಗಂಡಸ್ರು ಯಾರು ಇಲ್ವಾ? ಹಾಂ, ಅವರೇ ಕೇಂದ್ರದವ್ರು ಹೇಳಿದ್ರಲ್ಲ, DK ಶಿವಕುಮಾರ್ ಹೇಳಿದರು. ಆಮೇಲೆ ಇವರು ಪರಮೇಶ್ವರ್ ಹೇಳಿದ್ರು, ಯಾಕೆ ಅಗ್ಲಗ್ ಕೊಡಬೇಕು ಅಂತ ರಾಜ್ಯಾಧ್ಯಕ್ಷರು ಹೇಳಿದರು ಕಾಂಗ್ರೆಸ್ನಾಗೆ. ಯಾಕೆ ಕೊಡ್ಬೇಕ್ರಿ ಅಗ್ಲಗ್ಲ ಅಂತ ಅವ್ರು ಹೇಳಿದ್ದಾರೆ, ಮತ್ತು ಅವರೇ ನಿಂತ್ಕೊಂಡಿದ್ದಾರೆ. ಅವ್ನು ಯಾರು ಇಲ್ವಾ ನಿಂತ್ಕೊಳ್ಳೋಕ್ಕೆ? ಅಂದ್ರೆ ಬೇರೆ ಕಾಂಗ್ರೆಸ್ ಲೀಡರ್ಗಳು ಯಾರು ಇಲ್ಲ, ಮಸ್ತಾಗಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಕೊಡ್ತಾಯಿಲ್ಲ ಜಯಚಂದ್ರ? ಹಾಂ, ಕೊಡ್ತಾ ಇಲ್ಲ. ಅಮ್ಮಜಮ್ಮನವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಏನಿಲ್ಲ, ಅದೇ ನಾರ್ಮಲ್ ಅಷ್ಟೇ, ಏನಂತದ್ದು ಏನಿಲ್ಲ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ ಜಯಚಂದ್ರ ಅವರಿಗೆ. ಯಾವ ಕಾರಣಕ್ಕೋಸ್ಕರ ಬೆಂಬಲ? ನಮಗೆ ಮೊದಲಿಂದಟ್ಟೆ ಅವರು ಒಂದು ಅಕ್ಕಿ ಕೊಟ್ಟಿದ್ದಾರೆ, ಅದರಿಂದ ಅವರಿಗೆ ಹಾಕೋದು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು BJP. ಯಾವ ಕಾರಣಕ್ಕೆ BJP? ಯಾವ ಕಾರಣಕ್ಕೆ ಅಂದರೆ ನಾವು ಕಾಂಗ್ರೆಸ್ಗೆ ಹಾಕಿ ನಾವು ನೋಡಿದ್ವಿ. ಹಾಲೆ 2 ಸತಿ ಜಯಚಂದ್ರ ಗೆದ್ದಾರೆ. ನಾವು ಹಾಕಿಲ್ಲ ಅಂತಲ್ಲ. ಈಗ ಅವ್ರು ನೋಡಿ ನಾವು ಹೊಸ ಸರ್ಕಾರ ಇದೊಂದು ತರಲೇಬೇಕು ಅಂತ ಇದು ಮಾಡ್ತಾ ಇದ್ವಿ. ಅಂದ್ರೆ ರಾಜೇಶ್ ಗೌಡರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ? ಕಂಪ್ಲೀಟ್. ನಿಮ್ಮ ಮತ BJPಗೆ? BJPಗೆ. ನಾವು ರಾಜೇಶ್ ಗೌಡ್ರು ನಮಗೆ ಬಾಯ ಬರಲ್ಲ, ಅದಕ್ಕೆ BJP ಇದು. ಅಂದ್ರೆ ಜಯಚಂದ್ರ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ? ಮಾಡಿಲ್ಲ, ಅವರು ಸುಮ್ಮನೆ ಬಂದರೆ, ನಮಗೇನು ಸಿಕ್ಕಿಲ್ಲ. ನಾವು ಬಿಸ್ಕತ್ ಇಲ್ಲೋಡು ಇಷ್ಟು ತಾಂಡಾಗಿ ಹಂಚಿರು ನಮ್ಮನ್ನೇನು ಇದು ಮಾಡಲಿಲ್ಲ ಅವರು ಜಯಚಂದ್ರ. ಬಿಸ್ಕತ್ ಇಷ್ಟು ತಾಂಡೋಗಿದ್ದು, ನಮ್ಮನ್ನೇನು ಅದ್ರೇನು ಕುರ್ತು ಯಾರೇನು ನಮ್ಮನ್ನೇ ಇದು ಮಾಡಲಿಲ್ಲ. ಬಿಸ್ಕೆಟ್ ಏನು ಕಂಚಕ್ಕೆ ಹೋಗಿದ್ರಿ? ನಾವು ಜಯಚಂದ್ರಗಾಗಿ ಮಾಡಿದ್ವಿ ಅವಾಗ. ಲಾಸ್ಟ್ ಟೈಮ್ ಜಯಚಂದ್ರ ಅವರಿಗೆ ಮಾಡಿದ್ರಿ? ಈಗ ನಮಗೇನು ಸಿಗ್ಲಿಲ್ವಲ್ಲ, ಈಗ BJP ನಾವು ವಜ್ರ. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ಸರ್? ನಾವು JDS ಮಾಡ್ತಾ ಇದ್ವಿ. ಯಾವ ಕಾರಣಕ್ಕೋಸ್ಕರ JDS ಬೆಂಬಲ? ನಾವು ಯಾವ ಕಾರಣಕ್ಕೆ ಅಂದರೆ ಹಿಂದೆ ಅವ್ರು ಮಾಡಿರೋ ಸಾಧನೆಗಾಗಿ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್, ನಮ್ಮ ಬೆಂಬಲ ಒಂದು ಕಾಂಗ್ರೆಸ್ ಸರ್. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತೀರಿ ಸರ್? ಸರ್, ನಾವು ಮುಂಚೆಯಿಂದಲೂ ಕಾಂಗ್ರೆಸ್ ಬರೋನೇ, ಅವ್ರ ಅಭಿವೃದ್ಧಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ? ಈಚೆರಿ ಚುನಾವಣೆ ಅಲ್ಲೇ ಕಾಂಗ್ರೆಸ್ನವ್ರಿಗೆ 2 ಸರಿ ಆಯ್ಕೆ ಮಾಡಿದ್ವಿ, ಜಳದ 3 ಸರಿ ಆಯ್ಕೆ ಮಾಡಿದ್ವಿ. ಮೇಲೆ ಸರ್ಕಾರ ಇದೆ, BJP ಸರ್ಕಾರ ಇದೆ, ಇದು ಇಲ್ಲಿ ಯಡಿಯೂರಪ್ಪನ ಸರ್ಕಾರ ಇದೆ. ಬಟ್ ಹೊಸ ಮಕ್ಕ ಅವರು ರಾಜೇಶ್ ಗೌಡ್ರು, ಬಟ್ ಆದ್ರೆ ಆಗ್ಬೋದು ಅವರು ಈ ಸರಿ. ತಮ್ಮ ಬೆಂಬಲ ಯಾರಿಗೆ ಸರ್? ತಮ್ಮ ಬೆಂಬಲ ಅವ್ರಿಗೆ ನನ್ನ ಅನಿಸಿಕೆ BJPನೇ ಬರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನನ್ನ ಬೆಂಬಲ ಸಹ BJP. ನನ್ನ ಬೆಂಬಲ ಯಾವ ಕಾರಣಕ್ಕೆ BJP ಬೆಂಬಲಿಸ್ತೀರಿ ಸರ್? ಯಾವ ಕಾರಣಕ್ಕಂದರೆ ಯಡಿಯೂರಪ್ಪನವರ ಮತ್ತು ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ನೋಡಿ ತುಂಬ ಖುಷಿಯಾಗಿದೆ. ರೈತರು, ಸಣ್ಣ ರೈತರಿಗೂ ವರ್ಷದಲ್ಲಿ 3 ತಿಂಗಳಲ್ಲಿ 10,000 ಅಮೌಂಟ್ ಬರ್ತಾ ಇರುತ್ತೆ. ಅದರಿಂದನೇ ರಾಜೇಶ್ ಗೌಡ ಸಮರ್ಥವಾದ ಅಭ್ಯರ್ಥಿ ಅಂತ ಅನ್ಸುತ್ತಾ? ಹೌದು ಸರ್, ರಾಜೇಶ್ ಗೌಡ ಸಮರ್ಥ ಅಭ್ಯರ್ಥಿ, ಒಬ್ಬ ಡಾಕ್ಟರ್, ಸಮಾಜ ಸೇವೆ ಮಾಡಿದ್ದಾರೆ. ಅವರೊಬ್ಬರು 3 ವರ್ಷದಿಂದ ಸಮಾಜ ಸೇವೆ ಮಾಡಿದ್ದಾರೆ. ಆದ್ರೆ ಇದೇ ಊರಿನ ಬೇವನಹಳ್ಳಿ ಮಂಜುನಾಥ್ ಅವರಿಗೆ ಟಿಕೆಟ್ ಸಿಗಬೇಕಿತ್ತು, ವಂಚಿತರಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಮಂಜುನಾಥ್ ಹತ್ರ ಭಿನ್ನ ಅಭಿಪ್ರಾಯ ಇಲ್ಲ. ಅವರು ಒಗ್ಗಟ್ಟಿಂದ ಕೆಲಸ ಮಾಡಿ ರಾಜೇಶ್ ಗೌಡ ಗೆಲ್ಲಿಸಬೇಕು ಅಂತಲೇ ಇದ್ದಾರೆ ಅವರು. ಕಾಂಗ್ರೆಸ್ ಅಭ್ಯರ್ಥಿ ಜಯಚಂದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಮ್ಮ ಜಯಚಂದ್ರ ಬಗ್ಗೆ ನಮಗೆ ಹೇಳ್ಬೇಕು ಅಂದರೆ, ಅವನು 2 ಸರಿ ಗೆದ್ದು ಏನು ಕೆಲಸ ಆಗಿಲ್ಲ ಇಲ್ಲಿ. ಅವನ ಶೂನ್ಯ ಕೆಲಸ ಇಲ್ಲ ಎಲ್ಲನೂ. ಆದ್ರೆ ಅವನ ಪ್ರಕಾರ ಒಬ್ಬ ಸುಮ್ಮನೆ ಜನಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅಂತ ಬರ್ತಾರೆ. ಯಾವ ಕಾರಣಕ್ಕೂ ನಮ್ಮ ಸಮಾಜ ಅವನಿಗೆ ವೋಟ್ ಮಾಡೋದು ಇಲ್ಲ. ನಾವು ಸಿದ್ದರಾಮಯ್ಯ ಸಮಾಜ ನಮ್ಮದು. ನಾವು ಯಾವ ಕಾರಣಕ್ಕೂ ನಾವು ಅವ್ರಿಗೆ ವೋಟ್ ಮಾಡೋದೇ ಇಲ್ಲ. ನಾವು ಅವ್ರಿಗೆ ಕುರುಬ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲಿಸಲ್ಲ ಅಂತನಾ? ಇಲ್ಲ, ನಮ್ಮ ಕಾಂಗ್ರೆಸ್ ಬೆಂಬಲಿಸಬಹುದು. ಈ ಸಾರಿ ನಾವು ಮಾತ್ರ BJPಗೆ ಬೆಂಬಲಿಸ್ತೀವಿ. ನಮ್ಮ ಕುರುಬ ಸಮಾಜ ನಾವು. ಅಂದ್ರೆ ಶಿರಾ ತಾಲೂಕಿನ ಕುರುಬ ಸಮುದಾಯ BJPಗೆ ಬೆಂಬಲ? ಹೌದು ಸರ್, 100ಕ್ಕೂ 100. ಅಮ್ಮಜಮ್ಮನವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಅಮ್ಮಜಮ್ಮ ಬಗ್ಗೆ ಹೇಳ್ಬೇಕು ಅಂದರೆ, ಸತ್ಯನಾರಾಯಣಪ್ಪರ ಅವರು ಸ್ವಲ್ಪ ನಮ್ಮ ಈ ಕಡೆ 2004ರಲ್ಲಿ ಗೆದ್ದಾಗ ಸ್ವಲ್ಪ ಕೆಲಸ ಮಾಡಿದರು. ಆ ಟೈಮ್ನಲ್ಲಿ ಕೆಲಸ ಮಾಡಿದ ಟೈಮಿನಲ್ಲಿ ಒಂದು KB ಬಂತು, ಒಂದು ಹೈಸ್ಕೂಲ್ ಬಂತು ಬೇವನಹಳ್ಳಿ ಗ್ರಾಮಕ್ಕೆ.
ಅದನ್ನು ಇವತ್ತು ನಾವು ನೆನೆಸ್ಕೋಬೇಕು. ಆ ಋಣ ತೀರಿಸ್ಬಿಟ್ಟಿದ್ದೀವಿ ನಾವು ಬೇರಣಿ ಗ್ರಾಮದಲ್ಲಿ, ಅವ್ರಿಗೆಲ್ಲ ಋಣ ತೀರಿಸ್ಬಿಟ್ಟಿದ್ದೀವಿ. ಅಂದ್ರೆ ಈ ಬಾರಿ ತಮ್ಮ ಬೆಂಬಲ? ನಮ್ಮ ಬೆಂಬಲ ರಾಜೇಶ್ ಗೌಡ್ರಿಗೆ ಬೆಂಬಲ, ನನ್ನ ಬೆಂಬಲ, ನಮ್ಮ ಸಮಾಜದ ಜನ ಎಲ್ಲ ನಾನು ರಾಜೇಶ್ ಗೌಡ ಬೆಂಬಲ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? BJP ಸರ್. ಯಾವ ಕಾರಣಕ್ಕೆ BJP ಬೆಂಬಲಿಸ್ತೀರಿ ಸರ್? ನಮ್ಮದು BJP ಮುಂಜಣ್ಣವರಿಗೆ ಮುಂದಕ್ಕೆ ಬರಬೇಕು ಅಂತಾರೆ. ಇವಾಗ ಅವ್ರು ನಿಲ್ಲಿಸ್ಕೊಂಡಿದಾರಲ್ಲ, ಅದಕ್ಕಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಮಂಜಣ್ಣವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಇವಾಗ ಸಿಗ್ತೈತೆ ಅಂತಂದೇಳಿ ಮುಂದಿನ ಸರಿ ಮುಂದೆ ಮಾರಿ ಸಿಗುತ್ತೆ ಅಂತಂದೇಳಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ಈ ಬಾರಿ ರಾಜೇಶ್ ಗೌಡ್ರು ನಿಂತರೆ ಮುಂದಿನ ಬಾರಿ ಅವಕಾಶ ಆಗುತ್ತೆ ಅವ್ರಿಗೆ ಅವಕಾಶ ಆಗುತ್ತೆ, ಅದಕ್ಕಾಗಿ ಮಾಡ್ತಾ ಇದ್ದೀವಿ ಸರ್. ಜಯಚಂದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ ಸರ್, ನಮಗಿಲ್ಲ ಜಯಚಂದ್ರದ್ದು. ನಮ್ಗೆ ಪ್ರಾಮಾಣಿಕವಾಗಿ ಮಾಡ್ತಿರೋದು BJP ಸರ್. ಥ್ಯಾಂಕ್ ಯು ಸರ್. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ಸರ್? ಸರ್, ನಮ್ಮ ಅಹಿಂದ ಬೆಂಬಲ ಎಲ್ಲ ರಾಜೇಶ್ ಗೌಡ್ರಿಗಿದೆ ಸರ್. ಯಾವ ಕಾರಣಕ್ಕೆ ಬೆಂಬಲಿಸ್ತಾರೆ ಸರ್? ನಮ್ಮ ಅಹಿಂದ ವರ್ಗದ ಗುರುತರದು ಈಗ ನಮ್ಮ BJP ಪಕ್ಷದ ನರೇಂದ್ರ ಮೋದಿಜಿ ಅವರಿದ್ದ ಪ್ರತಿ ವರ್ಷಕ್ಕೆ 6 ತಿಂಗಳದ ರೈತರಿಗೆ ಸಹಾಯ ಮಾಡ್ತಿದ್ದಾರೆ. ಒಂದು ನಮ್ಮ BK ಮಂಜುನಾಥ್ರವರು ನಮ್ಮ ಗ್ರಾಮಕ್ಕೆ ಸೂಕ್ತವಾದ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಜನಸಂಖ್ಯೆಯನ್ನು ಸಹ ಅವರು ಹತೋಟಿಯಲ್ಲಿಟ್ಕೊಂಡು ಬೇರೆ ಜನಾಂಗದವರನ್ನು ಸಹ ಒಗ್ಗೂಡಿಸಿ ಆ ಸ್ನೇಹ ಬೆಳವಣಿಗೆ ಹೊಂದಿರತಕ್ಕಂಥ ವ್ಯಕ್ತಿ ಅಂದರೆ BK ಮಂಜುನಾಥ್ರವರು ಸರ್. ಅವರಿಗೆ ನಮ್ಮ ಸದಾ ಸಿಗ್ತಾರೆ, ನಮ್ಮ ಕಷ್ಟ ಕಾರ್ಪಗಳನ್ನು ಬಗೆಹರಿಸ್ತಾರೆ. ಈಗ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್, ರಾಜೇಶ್ ಗೌಡರು BJP ಪಕ್ಷಕ್ಕೆ ಸರ್. ಕಾಂಗ್ರೆಸ್ ಬಗ್ಗೆ ಅಭಿಪ್ರಾಯ ನಾನು ಹೇಳಕ್ಕೆ ಇಚ್ಛೆ ಪಡಲ್ಲ ಸರ್. ಸಮುದಾಯ ಎಲ್ಲ ಕಾಂಗ್ರೆಸ್ ಬೆಂಬಲಿಸ್ತಾ ಇದೆ ಅಂತ ಹೇಳಿ ಅದು ಊಹಾಪೋಹ ಸರ್. ಕಾಂಗ್ರೆಸ್ ಬಗ್ಗೆ ಊಹಾಪೋಹ ಅದು ಹೇಳ್ತಿರೋದು. ನಮ್ಮ ಸಿದ್ದರಾಮಯ್ಯನವರು ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿಲ್ಲ ಸರ್. ನಮ್ಮ ಗ್ರಾಮಕ್ಕೆ ನಮಗೊಂದು ಕನಕ ಭವನ ಇಲ್ಲ ಇಲ್ಲಿ ಮೇಲ್ ಫಸ್ಟ್ ಪಾಯಿಂಟು. ಇಷ್ಟು ದೊಡ್ಡವರ ಸರ್, ಒಂದು ಕನಕ ಭವನ ಇಲ್ಲ ಸರ್ ನಮಗೆ. ಇಷ್ಟು ಹೆಚ್ಚು ಕಮ್ಮಿ 900 ಜನ ಜನಸಂಖ್ಯೆ ಇದೆ ಸರ್. ಒಂದು ಆಸ್ಪತ್ರೆ ಇಲ್ಲ ಸರ್ ನಮಗೆ. ಅದನ್ನೆಲ್ಲ ನಮ್ಮ ರಾಜೇಶ್ ಗೌಡರು ಗೌರ್ಮೆಂಟ್ ಇತ್ತು, ಮಂಜುನಾಥ್ ಅವರು ಅಭ್ಯರ್ಥಿಯಾಗಿದ್ರು, ಯಾಕೆ ಅವ್ರು ಮಾಡಲಿಲ್ಲ ಅದನ್ನ? ಅವಾಗ ಅಭ್ಯರ್ಥಿಯಾಗಿದ್ದಾಗ ಯಡಿಯೂರಪ್ಪ ಗೌರ್ಮೆಂಟ್ ಇರಲಿಲ್ಲ ಸರ್ ಅವಾಗ. ಈ ಬಾರಿ ಸರ್ಕಾರ ಇದೆ, ತಂದು ಯಾಕೆ ಮಾಡಬಾರ್ದು? ತಂದು ಮಾಡ್ತೀವಿ ಸರ್, ಖಂಡಿತ ನಾವು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು BJP ಪಕ್ಷಕ್ಕೆ ಮತ್ತು ಬೆಂಬಲಿಸ್ತೀವಿ ಸರ್. ಪ್ರಥಮ ಬಾರಿಗೆ ಆಸ್ಪತ್ರೆ ನಮ್ಮ ಉದ್ದೇಶ, ಯುವಕರ ಉದ್ದೇಶ ಸರ್. ಈ ಬಾರಿ ಚುನಾವಣೆ ಬೆಂಬಲ ಯಾರಿಗೆ ಸರ್? ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸರ್. TB ಜಯಚಂದ್ರ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇದೆ ಸರ್. ಸರ್, ಸಿರಾಜಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಜಯಚಂದ್ರ ಸರ್. ಸರ್, ಈ ಬಾರಿ ಚುನಾವಣೆ ಬೆಂಬಲ ಯಾರಿಗೆ ಸರ್? ಸರ್, BJPಗೆ ಸರ್. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತಾರೆ ಸರ್? ಸರ್, ನಮ್ಮ ದೇಶದ ಬಗ್ಗೆ ಭಾರಿ ಹೆಸರನ್ನು ಮಾಡೋರು ಮೋದಿಜಿಯವರು. ಆಮೇಲೆ ರೈತರ ಬಗ್ಗೆ ಕಾಳಜಿ ವಹಿಸ್ತಾರೆ. ಪ್ರತಿಯೊಬ್ಬ ಖಾತೆದಾರರಿಗೆ ಅಕೌಂಟಿಗೆ ದುಡ್ಡು ಬೀಳ್ತೈತೆ, ನೇರವಾಗಿ ಬೀಳ್ತೈತೆ. ಯಾವುದೇ ಕಮಿಷನ್ ಆಗಲಿ ಏಜೆಂಟ್ಗಳಿಗೆ ಸಿಗ್ತಾ ಇಲ್ಲ, ಖಾತೆದಾರರಿಗೆ ಸಿಗ್ತೈತೆ. ನಮ್ಮ ದೇಶದ ಬಗ್ಗೆ ಭಾರಿ ಕಾಳಜಿ ವಹಿಸಿದ್ದಾರೆ ಮೋದಿಜಿಯವರು. ಅವ್ರ ಪರವಾಗಿ ನಾವು ಮಾಡ್ತಾಯಿದ್ದೀವಿ ಸರ್. ಜಯಚಂದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಅವರೇ ಸುಳ್ಳು ಹೇಳ್ತಾರೆ ಸರ್, ಅದಕ್ಕೆ ನಾವು ಮಾಡ್ತಾಯಿಲ್ಲ ಸರ್. TB ಜಯಚಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿಯವರು ಸುಳ್ಳು ಹೇಳ್ತಾರೆ ಸರ್. ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಜನ ಸರ್. ಅದೇ ಅವ್ರ ಮಟ್ಟಕ್ಕೆ ಅವ್ರು ಹೇಳ್ಕೊಂತಾರೆ ಅಷ್ಟೇ. ಚುನಾವಣೆ ಬರೀ 10 ವರ್ಷ ಗೆದ್ದು ಬರೀ ಅಲ್ಲೇ ಹೇಳ್ತಾ ಮೊದಲು ಕೆರೆ ತಂದೆ ಅಂತಾನ. ಆ ಮೊದಲು ಕೆರೆಗೆ ನೀರಿಗೆ ಅದು ಯಾವುದಕ್ಕೆ ನೀರು ಕುಡಿಯೋಕ್ಕೋ ಅಥವಾ ಏನಕ್ಕೆ ಅಂತ ಅನುಮೋದನೆ ಮಾಡಿಲ್ಲ ವಿಧಾನಸೌಧದಲ್ಲಿ. ಬರೀ ಬುಳ್ಳೆ ಬಿಟ್ಕೊಂಡೇ ಬಂದ್ಬಿಟ್ರು ಜಯಚಂದ್ರ ಸಾಹೇಬರು. ಇವಾಗ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಾರೆ ರೈತರು. ಬರೀ ಭರವಸೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ. ಹೌದು ಸರ್, ಸತ್ಯ. ಅಭಿವೃದ್ಧಿ ಹೆಸರು ಭರವಸೆಗಳು ಅಷ್ಟೇ. ಓಟ್ ಹಾಕಿ ಗೆಲ್ಲಿಸೋಮಕ್ಕೆ ನಮ್ಮ ಸಿರಾ ತಾಲೂಕು ಜನನ ಅಮಾಯಕರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಜಯಚಂದ್ರ ಸಾಹೇಬರು. ಹೌದು. ಅಂದ್ರೆ ಅಭಿವೃದ್ಧಿ ಮಾಡಲ್ಲ. ಬರೀ ಹೈಟೆಕ್ ಜಯಚಂದ್ರ ಅವರು ಸಿಂಗಾಪುರದಾಗ ಇರ್ಬೇಕಾಯ್ತು, ಮಿಸ್ ಆಗಿ ನಮ್ಮ ಸಿರಾ ಕ್ಷೇತ್ರಕ್ಕೆ ಬಂದವ್ರೆ. ಹೌದು. ಅಂದ್ರೆ ಜಯಚಂದ್ರ ಅವರು ಸಣ್ಣ ಪುಟ್ಟ ಜನರ ಮಾತಾಡ್ಸಲ್ಲ, ತುಳ್ಕೊಂಡೇ ಹೋಗ್ಬಿಡ್ತಾರೆ. ಖಂಡಿತ ತುಳ್ಕೊಂಡು ಹೋಗ್ತಾರೆ ಸರ್. ಅವರಿಗೆಲ್ಲ ನೀಟಾದ ಅಂಗಿ ಇಕ್ಕೊಂಡು ಅವ್ರಿಗೆ ಆದಂಥ ಸಿದ್ಧಾಂತಕ್ಕೆ ಒಪ್ಕೊಂಡು ಹೋದ್ರೆ ಮಾತ್ರ ಅವ್ರಿಗೆ ಅಷ್ಟೇ. ಅವ್ರು ಏನು ಹೇಳಿದ್ರು ಅದಕ್ಕೆ ತಲೆ ಬಗ್ಬೇಕು. ಹಾಗೆ ಸುಮಾರು ಜನ ರೈತರು ಬಡವರು ಅಂಥವ್ರಿಗಿಲ್ಲ ರೆಸ್ಪೆಕ್ಟ್. ಅಂದರೆ ಸಾಮಾನ್ಯ ಜನರನ್ನು ಮಾತಾಡ್ಸಲ್ಲ, ಶ್ರೀಮಂತರು ಮಾತ್ರ. ಹೌದು, ಶ್ರೀಮಂತರು ಮಾತ್ರನೇ. ಓಕೆ ಸರ್, JDS ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಅವರು ಫಸ್ಟು ಸ್ಟಾರ್ಟಿಂಗ್ ಮೊದಲು ಕೆರೆಗೆ ಅವರು ಹೋರಾಟ ಮಾಡಿದಂಥವ್ರು. ಆದ್ರೂ ಅವರು ವಯಸ್ಸಾಯಿತು ಅನಿವಾರ್ಯ ಹೋಗ್ಬಿಟ್ರು. ಹಂಗಾಗಿ ಅವ್ರು ಮಿಸ್ಸಸ್ಸಿಗೆ ಕೊಟ್ಟವ್ರೆ. ಅವ್ರಿಗೇನು ಅನುಭವನೇ ಇಲ್ಲ. ಅವ್ರು ಬೇಡ ಅಂತ ಹೇಳಿರು. ಈ ದೇವೇಗೌಡರವರು ಇದನ್ನೇ ಬರೀ ಕುಟುಂಬಕ್ಕೆ ಅಂದ್ಕೊಂಡು ಆ ಕ್ಯಾಟಗರಿಗೆ ಕೊಟ್ಕೊಂಡು ಬಂದರು. ಹಂಗಾಗಿ ನಾವು ಅದನ್ನು ಲೈಕ್ ಮಾಡಲ್ಲ ಸರ್. ಅಂದರೆ ಈ ಬಾರಿ ತಮ್ಮ ಬೆಂಬಲ BJP ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? BJPಗೆ ಸರ್. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತಾರೆ? ಮೋದಿಜಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರೈತರಿಗೆಲ್ಲನ 6 ತಿಂಗಳಿಗೆ ಒಂದ್ಸರಿ ದುಡ್ಡು ಬರ್ತೈತೆ ಸಿಕ್ಕಾಬಟ್ಟೆ. ಆಮೇಲಾಗಿನ ಅಲ್ಲಿ ಹೋರಾಟ ಮಾಡ್ತಾವ್ರೆ, ಪಾಕಿಸ್ತಾನದ ಮೇಲೆ ವಿರೋಧ ಯುದ್ಧ ಮಾಡ್ತಾವ್ರೆ. ಅವರು ಮೋದಿಜಿಗೆ ನಾವು ಇದು ಮಾಡೋದು ಸರ್. ತಮ್ಮ ಬೆಂಬಲ BJPಗೆ ಅಥವಾ ರಾಜೇಶ್ ಗೌಡ್ರಿಗೆ? ರಾಜೇಶ್ ಗೌಡ್ರು ಒಂದೇ, BJP ಒಂದೇ ನಮಗೆ ಸರ್. ಅಂದರೆ ತಮ್ಮ ಬೆಂಬಲ ರಾಜೇಶ್ ಗೌಡ್ರು ಸಮರ್ಥವಾದ ಅಭ್ಯರ್ಥಿ ಅಂತ ಅನ್ಸುತ್ತಾ? ಹ್ಞೂ ಸ್ವಾಮಿ, ಡಾಕ್ಟ್ರ್ ಅವರು ಒಳ್ಳೆ ಸಮರ್ಥವಾದ ಅಭ್ಯರ್ಥಿ ನಮಗೆ. ಇವರು ಬರೀ ಜಯಚಂದ್ರ ಅವರು ಬರೀ ಸುಳ್ಳು ಹೇಳ್ಕೊಂಡು ಇದು ಮಾಡಿರು, ಏನೂ ಅನುಕೂಲ ಮಾಡಲಿಲ್ಲ. ಮೊದಲು ಕೆರೆ ನೀರು ಬಿಡ್ತೀವಿ ಅಂದರು, ಅದು ಮಾಡಲೇ ಇಲ್ಲ. ಅವರು ಮಾಡಿಲ್ಲ. ಜಯಚಂದ್ರ ಅಭಿವೃದ್ಧಿ ಮಾಡಲ್ಲ ಅಂತ ಮಾಡಲ್ಲ.
ಅಭಿವೃದ್ಧಿ ಮಾಡಲ್ಲ ಮಾಡಲ್ಲ. ಈಗ ಅವರೊಟ್ಟಿಗೆ ಕಲ್ಕೆರೆ ರವಿಕುಮಾರ್ ದೊಡ್ಡ ದೊಡ್ಡ ಲೀಡರ್ಗಳು ಸೇರಿದ್ರೆ ಅವರೇ ತುಂಬಾ ಪ್ರಭಾವಿ ಅಂತಾರೆ, ಅದ್ರ ಬಗ್ಗೆ ಕಲ್ಕೆರೆ ರವಿಕುಮಾರ್ ಸರ್ ಈಗ ನಮ್ಮ ಯಶೋದಮ್ಮ ಅಂತ ನಮ್ಮ ಜನಾಂಗದವರು ಒಬ್ಬರು ಅಧ್ಯಕ್ಷರಾಗಬೇಕಾಯ್ತು ಜಿಲ್ಲಾ ಪಂಚಾಯತಿಲಿ, ಅವ್ರಿಗೆ ಮೋಸ ಮಾಡಿ ಫಲಾನಯನ ಮಾಡಿದ್ದಾರೆ. ಅಲ್ಲಿ ಎಲ್ಲಿಗೆ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅವ್ರು ನಮ್ಮರ ಅಧ್ಯಕ್ಷರಾಗಬೇಕಾಯ್ತು, ನಮ್ಮ ಜನಾಂಗದವರು ಕಾಡುಗೋಲ್ ಜನಾಂಗದವರು ಅಧ್ಯಕ್ಷರಾಗಬೇಕಾಯ್ತು. ಅದು ಅಧ್ಯಕ್ಷಗಿರಿ ಬಿಟ್ಕೊಂಡು ಕೊಡಲಿಲ್ಲ ಅವರು. ಯಾವಾಗ ಅವಿಶ್ವಾಸಕ್ಕೆ ಸೈನ್ ಹಾಕಿರೋ ಅವಾಗ ಫಲಾನಯನ ಮಾಡಿರತ್ತೆ. ಇಡೀ ಕಾಡುಗೊಲ್ಲ ಸಮುದಾಯ ಜಯಚಂದ್ರರ ಪರವಾಗಿ ನಿಂತಿದೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ ಸರ್, ದಯವಿಟ್ಟಿಲ್ಲ. ಮಾರಣ್ಣರು ಚಂಗಾವರ ಮಾರಣ್ಣವ್ರ ಪರವಾಗಿ ನಿಂತಿರೋದು. ಹ್ಞೂ ಸರ್. ಚಂಗಾವರ ಮಾರಣ್ಣವರು ಯಾವ ಪಕ್ಷದಲ್ಲಿದ್ದಾರೆ ಸರ್? BJP ಬಂದಿದ್ದಾರೆ. ಬಿಜೆಪಿ ಹ್ಞೂ ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ BJPಗೆ. ಯಾವ ಕಾರಣಕ್ಕೆ ಸರ್? ಸರ್ ಕೇಂದ್ರದಲ್ಲಿ BJP ಇರೋದ್ರಿಂದ, ರಾಜ್ಯ ಸರ್ಕಾರನೂ BJP ಇರೋದ್ರಿಂದ ಈ ಬಾರಿ ನಾವು BJPಗೆ ಮಾಡ್ತೀವಿ. ಏಕೆಂದರೆ ನಮ್ಮ ಜಯಚಂದ್ರ ಸಾಹೇಬರು ಏನು ಅಭಿವೃದ್ಧಿ ಮಾಡಿಲ್ಲ, ಆ ಕಾರಣಕ್ಕೆ ಹೊಸ ಅಭ್ಯರ್ಥಿ ರಾಜೇಶ್ ಗೌಡ್ರನ್ನ ಗೆಲುವು ಮಾಡಬೇಕಾಗಿ ನಮ್ಮಲ್ಲಿ ಒಗ್ಗಟ್ಟಾಗಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಸರ್. ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬೆಂಬಲ JDS. ಯಾವ ಕಾರಣಕ್ಕೋಸ್ಕರ ಸರ್? ಯಾವ ಕಾರಣ ಅಂದರೆ JDSನವರೇ ಜಾಸ್ತಿ ಇಲ್ಲಿ ನಮ್ಮ ತಾಲೂಕಿನ ಮಾಡಿರೋದು. ಕಾಂಗ್ರೆಸ್ ಅಭ್ಯರ್ಥಿ ಜಯಚಂದ್ರ ಅವರು ಮಾಡಿದ್ದಾರೆ, ಅವರು 2,500 ಕೋಟಿ ತಂದು ಮಾಡಿದ್ದಾರೆ. ಸುಳ್ಳು ಆಶ್ವಾಸನೆ ನೀಡ್ತಾರೆ ಈಗ ಇತ್ತೀಚೆಗೆ ಕಾಂಗ್ರೆಸ್ನವರೆಲ್ಲ. ಬರೇ ಬುಲ್ಡೆ. ಈಗ JDS ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಗಂಡನ ಅಂತ ಅವರು ಯಾರ್ದಾಗಿಲ್ಲ ರಾಜಕಾರಣ. ನಮ್ಮ ಮನೆಗೆ ನಮ್ಮ ಗಂಡ ಒಂದು ಕಡೆಗೆ ಹಾಕಿರಿ, ಹೆಂಡ್ತಿ ಒಂದು ಕಡೆಗೆ ಹಾಕ್ತಾಳೆ, ನಾನು ಒಂದು ಕಡೆಗೆ ನಿಂತ್ಕೊಂಡು ಅವಳು ಒಂದು ಕಡೆಗೆ ನಿಂತ್ಕೊಂತಾಳೆ. ಯಾಕೆ ಹಾಕಲ್ಲ ಹೇಳ್ರಿ ನೋಡೋಣ. ಅಂದ್ರೆ ತಮ್ಮ ಮತ JDSಗೆ. ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ JDSಗೆ ಸರ್. ಯಾವ ಕಾರಣಕ್ಕೋಸ್ಕರ ಸರ್? ಯಾವ ಕಾರಣ ಅಂದ್ರೆ ಅವರು ಸಾಲ ಮನ್ನಾ ಮಾಡ್ಯವ್ರೆ, ರೈತರ ಪಕ್ಷ. ಅದೇ ನಾವೆಲ್ಲ ರೈತರೇ, ಅದೇ ಜೀವನದಲ್ಲಿ ಹುಟ್ಟಿರೋ ನಾವು. ಅಂದ್ರೆ ಜಯಚಂದ್ರ ಅವರು 2 ಬಾರಿ ಶಾಸಕರಾಗಿ ಸಚಿವರಾಗಿದ್ದು ಇದೇ ಕ್ಷೇತ್ರದಲ್ಲಿ ಆಗಿದ್ರು ಸರ್. ಹಾಗಿದ್ರೆ ಅವ್ರು ಏನು ಮಾಡಿಲ್ಲ, ರೈತರಿಗಾಗಿ ಏನು ಮಾಡಿಲ್ಲ. ರೈತರಿಗೋಸ್ಕರ ಜಯಚಂದ್ರ ಅವರು ಏನು ಮಾಡಿಲ್ಲ? ಏನು ಮಾಡಿಲ್ಲ ಸರ್ ಅವರು. ಅವರೇನೋ ಬರೀ ಮದ್ದೂರು ಕೆರೆ ನೀರು ಅಂತಾರೆ. ಅದು ಮದ್ದೂರು ಕೆರೆದ ಇವ್ರು ಕುಮಾರಸ್ವಾಮಿ ಅವರೇ ಮೊದಲೇ ಅವರೇ ಅಡ್ಗಲ್ ಹಾಕಿದ್ದು. ಇವ್ರು ಈ ಕಡೆಗೆ ಬಂದು ಮಾಡ್ತಾರೆ, ಅದಕ್ಕೆ ಬಿಟ್ಟು ಇಲ್ಲ ಇವತ್ತಿನವರೆಗೂ. ನಮಗೆ ಅದರಿಂದ ಅನುಕೂಲನೂ ಇಲ್ಲ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬೆಂಬಲ? ನಮ್ಮ ಜಯಚಂದ್ರ ಅವರು ಸುಮಾರು 2,500 ಕೋಟಿ ಅನುದಾನ ತಗೊಂಡ್ಬಂದು ನಮ್ಮ ಶಿರಾ ಕ್ಷೇತ್ರವನ್ನು ಚಿತ್ರಣನೇ ಬದಲಾವಣೆ ಮಾಡಿದ್ದಾರೆ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ರಾಜೇಶ್ ಗೌಡ್ರಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ಯಾವ ಕಾರಣಕ್ಕೋಸ್ಕರ ಜಯಚಂದ್ರ ಅವರು 2 ವರ್ಷ ಆಗಿದ್ರು, 2 ಸತಿ MP ಆಗಿದ್ರು, MLA ಆಗಿದ್ರು. 2 ವರ್ಷ ನಮ್ಗೆ ಏನು ಮಾಡಿಕೊಟ್ಟಿಲ್ಲ ಅವರು. ಬರೀ ಮುಸ್ಲಿಮ್ಸಿಗೆ ಮಾಡಿಕೊಟ್ರು, ನಮ್ಮ ಹಿಂದೂಗಳು ಏನು ಮಾಡಿಕೊಟ್ಟಿಲ್ಲ. ಹೋದ ಸತಿ ಸತ್ಯನಾರಾಯಣಪ್ಪನ ಗೆಲ್ಸಿದ್ವಿ, ಅವರು ಏನು ಮಾಡಿಕೊಡ್ಲಿಲ್ಲ. ಅದಕ್ಕೋಸ್ಕರ ಸತಿ ನಮ್ಮ ರಾಜೇಶ್ ಗೌಡ್ರ ಗೆಲ್ಸ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅಂದ್ರೆ ರಾಜೇಶ್ ಗೌಡ್ರು ಗೆಲ್ತಾರೆ ಅಂತ ಭರವಸೆ ಇದೆಯಾ? ಎಲ್ಲ 100ಕ್ಕೆ 100. ರಾಜೇಶ್ ಗೌಡ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ನಂಬಿಕೆ ಇದ್ರಾಗೆ ಮಾಡ್ತಾ ಇರೋದು. ಬೇರೆ ಹಳೆ ಶಾಸಕರ ರೀತಿಯಲ್ಲಿ ಭರವಸೆಗಳು ಕೊಟ್ಟು ಇಲ್ಲ ಹೋಗಲ್ಲ ಅವರು. ರಾಜೇಶ್ ಗೌಡ್ರು ಹೊಸಬ್ರು, ಈ ಕ್ಷೇತ್ರದಲ್ಲಿ ತುಂಬಾ ಚಿರಪರಿಚಿತರಲ್ಲ, ಹಾಗಾಗಿ ನಾವು ಬೆಂಬಲಿಸಂತ ಬಹಳಷ್ಟು ಜನ ಹೇಳ್ತಾರೆ. ಇದಕ್ಕೇನು ಹೇಳ್ತೀವಿ? ನಮಗೆ ನಮ್ಮ ಬಂಡೆನ ಹಿಂದ್ಗಡೆ ಅವ್ರ ಅಪ್ಪಾಜಿ ಮೂಡ್ಲಿಗಿರಿಯಪ್ಪ ಅಂತವರು ಉಳಿಸ್ಕೊಟ್ಟಿದ್ದಾರೆ. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಎಲ್ಲ ಊರು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಇವರು ರಾಜೇಶ್ ಗೌಡ್ರಿಗೆ BJPಗೆ ಮಾಡೋದು. ಯಾವ ಕಾರಣಕ್ಕೋಸ್ಕರ? ಅವರು ಈಗ ಮೂಡ್ಲಿಗಿರಿಯಪ್ಪರು 40 ವರ್ಷದ ಹಿಂದ್ಗಡೆಗೆ ಬಂಡೆ ಹಿಂಗೆ ಮೂಲಿ ಬಿದ್ದಿತ್ತು, ಅವರೇ ಬಂದು ಸ್ಥಾಪನೆ ಮಾಡಿ ರಚನೆ ಮಾಡಿದ್ದಾರೆ. ಅದು ಒಂದು ಈ ಶಾಸಕರು ಶಿರಾ ತಾಲೂಕು ಉಸ್ತುವಾರಿ ಸಚಿವರಾಗಿ, ಜಿಲ್ಲಾ ಸಚಿವರಾಗಿ ಜಯಚಂದ್ರ ಇವರು ಏನು ಕೆಲಸ ಮಾಡಿಲ್ಲ. ಗೆದ್ದಾಗ ಮಗ ತೋರಿಸೋದು, ಹೋಗಿದ್ದೆ ತಿರುಗಿ ಚುನಾವಣೆ ಬಂದಾಗ ತಿರುಗ್ತಾರೆ ಹೊರತು ಅವರಿಂದ ಏನು ಉಪಕಾರ ಮಾಡಲಿಲ್ಲ. ಜನಗಳು ಅದಾಗಿ ಏನು ಅನುಕೂಲ ಇಲ್ಲ ಸರ್. ಭಾಳ ಬಡವರು ಇಲ್ಲೇ ಇನ್ನೊಬ್ರು ಕೊಡೋ ಸ್ಥಿತಿಯಾಗಿದ್ದು ಇವತ್ತು ಇನ್ನೊಬ್ರ ಹತ್ರ ಕೇಳೋ ಪರಿಸ್ಥಿತಿ ಆಗೈತೆ ಜನಗಳಿಗೆ. ಅಷ್ಟೊಂದು ಈಗ ಬಿಕ್ಕಟ್ಟ ಇದ್ದಿದ್ದು ಜನ ಅಷ್ಟೊಂದು ಬೈಲಾಗೋದು. ಏನು ಪ್ರಯೋಜನ ಇಲ್ಲ ಸರ್. ಇಡೀ ಊರು ಜನನೇ ಇವತ್ತು ಬೇರೆ ಊರಿಗೆ ಕೂಲಿ ಹೋಗ್ತಾ ಇತ್ತು, ಅಲ್ಲಿ ವಲಸೆ ಹೋಗ್ತಾ ಇತ್ತು. ಆ ಥರ ಆಗೋಗ್ಬಿಡೈತಿ. ಆ ಕಾರಣ ಅದೇ ಮಾಡ್ಕೊಡ್ತೀವಿ ಅಂತ ಒಳದೊಳಗೆ ಅವರೇ ಸೃಷ್ಟಿ ಮಾಡ್ಕೊಂಬಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಈ ಥರ ಹಿಂಗೆ ಕಾಂಗ್ರೆಸ್ ಬಿಟ್ಟು ಹೋದ ಸತಿ JDS ಮಾಡ್ತೀವಿ, ನಾವು ಮಾಡ್ತೀವಿ ಅನ್ನೋದಕ್ಕೆ ಸತ್ಯನಾರಾಯಣಪ್ಪ ಅವರು ಅಭಿವೃದ್ಧಿ ಮಾಡ್ಕೊಂಡು ಹೊತ್ತು ಊರಿಗೆ ಏನು ಪ್ರಯೋಜನ ಮಾಡಲಿಲ್ಲ. ಅದಕ್ಕೆ ಈ ಸತಿ ರಾಜ್ಯ ಇವ್ರನ್ನ BJP ಪಕ್ಷಕ್ಕೆ ಎಲ್ಲ ಮಾಡಿ ಅವ್ರನ್ನ ಗೆಲ್ಸ್ಕೊಂಡು ಇವತ್ತು ಮಾಡ್ಕೊಡ್ತೀವಿ ಅಂತ 100ಕ್ಕೆ 100 ನಾವು ಮಾಡ್ಕೊಡ್ತೀವಿ ಅಂತ ಬೆಂಬಲ ಕೊಟ್ಟಿದ್ರು ಅವರು. ಈ ಬಾರಿ ಚುನಾವಣೆ ಬೆಂಬಲ ಯಾರಿಗೆ ಸರ್? BJPಗೆ ಹಾಕಬೇಕಂತ ನಮ್ಮ ತೀರ್ಮಾನ ಮಾಡಿ. ಯಾವ ಕಾರಣಕ್ಕೋಸ್ಕರ ಸರ್? ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ. ಬೇರೆ ಪಕ್ಷಗಳು BJP ಕಾಂಗ್ರೆಸ್ಸು JDS ಇಷ್ಟು ದಿನ ಆಡಳಿತ ನಡೆಸಿದರೆ ಏನೂ ಅಭಿವೃದ್ಧಿ ಆಗಿಲ್ಲ. ಈಗ ರೂಲಿಂಗ್ ಪಾರ್ಟಿ ಇರೋದ್ರಿಂದ BJPಗೆ ಗೆಲ್ಲಿಸ್ಬಿಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ತೀರ್ಮಾನ. BJP ಅಭಿವೃದ್ಧಿ ಮಾಡ್ತಾರೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್, ಪಕ್ಕ ಇದೆ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? JDS ಪಕ್ಷ ಸರ್. ಯಾವ ಕಾರಣಕ್ಕೋಸ್ಕರ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಸಾಗುವಳಿ ಎಲ್ಲ ಕೊಟ್ಟಿದ್ದಾರೆ ರೈತರುಗಳಿಗೆಲ್ಲ. ಈ ಬಾರಿ ಯಾವುದು ಬೆಂಬಲ ಸರ್? ಸರ್ ಈ ಬಾರಿ ಒಂಚೂರು ಬದಲಾವಣೆ ಆಗಬೇಕಾಗಿದೆ. ಯಾಕೆಂದರೆ
10 ವರ್ಷ 15 ವರ್ಷ 20 ವರ್ಷ ಕಾಂಗ್ರೆಸ್ ಆಡಳಿತ ನಡೆಯಿತು. ಏನು ಒಂದು ಚೂರು ಅಭಿವೃದ್ಧಿ ಆಗಿಲ್ಲ. ಅದ್ರ ಜೊತೆ ಶಾಶ್ವತ ನೀರಾವರಿ ಆಗಬೇಕಾಗಿದೆ. ಅದ್ರ ಜೊತೆ ಹೋದ ಸರಿ JDS ಮಾಡ್ತಾರೆ, ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂದರೆ JDS ಮಾಡಲಿಲ್ಲ. ಈ ಸರಿ ನಮಗೆ ಬದಲಾವಣೆ ಬೇಕು. ಎಲ್ಲ ಮತದಾರರ ನಾಡಿ ಮಿಡಿತ ಏನೈತೆ ಅಂದರೆ ಬದಲಾವಣೆ ತಂದರೆ, ಈಗ ಮೇಲೂ ಮೋದಿಯವ್ರ ಸರ್ಕಾರ ಒಳ್ಳೆಯ ಸರ್ಕಾರ ಇದೆ, ಇಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದೆ. ಅದಕ್ಕಾಗಿ ಈ ಸರಿ ಎಲ್ಲ ನಾಡಿ ಮಿಡಿತ ನಾವು ಏನು ಅಂದರೆ ನಾವು JDS ಅಲ್ಲೇ ಇದ್ದರು, ಆದರೂ ನಾನು ಮತದಾರನಾಗಿ ಹೇಳ್ತಾ ಇದ್ದೀನಿ. ನಾನು ಯಾಕಂದರೆ ಪಕ್ಷದಿಂದ ಹೇಳ್ತಿಲ್ಲ, ಮತದಾರನಾಗಿ ಹೇಳ್ತಾ ಇದ್ದೀನಿ. ಈ ಸರಿ BJP ರಾಜೇಶ್ ಗೌಡರು ಒಳ್ಳೆ ಸರ್ವಿಸ್ ಮಾಡಿದ್ದಾರೆ. ಅವ್ರದ್ದೇ ಆದ ವೈಯಕ್ತಿಕ ಸರ್ವಿಸ್, ಯಾಕಂದರೆ ಅವ್ರಿಗೆ ಅಧಿಕಾರ ಇಲ್ಲ ಅಂದರು ಸರ್ವಿಸ್ ಮಾಡಿದ್ದಾರೆ. ಅದರಿಂದ ಈ ಸರಿ ನಾವು ಎಲ್ಲ BJPಗೆ ಸಪೋರ್ಟ್ ಮಾಡಬೇಕು ಅಂತ ಇದೆ. ಅದೇ ರೀತಿ ಶಿರಾ ತಾಲೂಕಿನಾಗ ತುಂಬ ಅದೇ ಥರ ಅಲೆ ಇದೆ. ಜಯಚಂದ್ರ ಅವರು ಬರೇ ಸುಳ್ಳು ಹೇಳ್ಕೊಂಡು ಇದನ್ನು ಮಾಡ್ಕೊಂಡು ಬರೀ ಹೇಳ್ತಿದ್ದಾರೆ. 2,500 ಕೋಟಿ ತಂದೆ, ಹತ್ತಂದೆ ಇತ್ತಂದೆ ಅಂತಾರೆ. ಬರೀ ದಾಖಲೆಗಳಲ್ಲಿ ಮಾತ್ರ ಅದು 2,500 ಕೋಟಿ ಇದೆ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ದಾಖಲೆಗಳಲ್ಲಿ ಮಾತ್ರ 2,500 ಕೋಟಿ. ಎಲ್ಲೋ ಒಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿದಕ್ಕೆ ಅದನ್ನು ಅಭಿವೃದ್ಧಿ ಮತ್ತು ಫೋಟೋ ತೆಗೆಸ್ಕೊಂಡ್ಬಿಟ್ಟು ನಾನು ಇದ್ರಾಗ ಹಾಕಿಸ್ಕೊಂಡ್ಬಿಟ್ರೆ, ಬುಕ್ನಲ್ಲಿ ಹಾಕಿಸ್ಕೊಂಡ್ಬಿಟ್ರೆ ಅದು ಅಭಿವೃದ್ಧಿ ಆಗಲ್ಲ. ಜನರ ಕಷ್ಟ, ಮೂಲ ಸೌಕರ್ಯಗಳು ಏನು, ರೋಡ್ಗಳು ಏನು, ನೀರಿನ ಬಗ್ಗೆ ಏನು, ಅದ್ರ ಬಗ್ಗೆ ಗಮನ ಕೊಟ್ಟರೆ ಅದು ಅಭಿವೃದ್ಧಿ ಆಗುತ್ತೆ. ಎಲ್ಲ ಒಂದು ಬಿಲ್ಡಿಂಗ್ ಕಟ್ಬಿಟ್ಟೆ ಅದನ್ನೇ ಬಿಲ್ಡಪ್ ತೊಗೊಂಡ್ರೆ ಆಗೋದಿಲ್ಲ. ಈಗ JDS ಅವ್ರದ್ದು ಬಗ್ಗೆನೂ ನಾನು ಅದನ್ನೇ ಹೇಳ್ತಿರೋದು. ಅಭಿವೃದ್ಧಿ ಮಾಡಬೇಕಾಗಿತ್ತು, ಅಭಿವೃದ್ಧಿ ಮಾಡಿಲ್ಲ. ಅನುಕಂಪ ಇಲ್ಲಿ ವರ್ಕೌಟ್ ಆಗಲ್ಲ. ಈ ಸರಿ BJP ಖಂಡಿತವಾಗ್ಲೂ ಗೆಲ್ಲುತ್ತೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ತಮ್ಮ ಬೆಂಬಲ ಅಂದರೆ ನಮಗೆ ಆದಷ್ಟು BJPಗೆ. ಯಾವ ಕಾರಣಕ್ಕೋಸ್ಕರ BJP ಬೆಂಬಲಿಸ್ತೀರಿ ಸರ್? ನಮಗೆ ಸೆಂಟ್ರಲ್ನಾಗೆ ಒಳ್ಳೆ ನಾಯಕ ಇದ್ದಾರೆ ಎಂಬ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು ನಾನು. ಕಾಂಗ್ರೆಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಮಗೇನು ಅಭಿಪ್ರಾಯ ಏನಿಲ್ಲ, ನಮಗೇನು ಯಾವ ಬೇರೆ ಪಕ್ಷದ ಮೇಲೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? BJP ಸರ್. ಯಾವ ಕಾರಣಕ್ಕೋಸ್ಕರ BJP ಬೆಂಬಲ ಕೊಡ್ತೀವಿ? BJP ಅಂದರೆ ರಾಮ ಮಂದಿರ ಕಟ್ಟವ್ರೆ, ಬೇಕಾದಷ್ಟು ಅಭಿವೃದ್ಧಿ ಮಾಡವ್ರೆ, ಅದರಿಂದ ಅವ್ರನ್ನೇ ಬೆಂಬಲಿಸ್ಬೇಕು. ಕಾಂಗ್ರೆಸ್ ಜಯಚಂದ್ರ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಹಿಂದೆ ಮಾಡಿರ್ಬೋದು, ಈ ಕಾರಣಕ್ಕಾಗಿ ಈ ಸರಿ ಆಗಲ್ಲ. ಈ ಸರಿ ನಾವು ಏನು ಸರ್ಕಾರ ಇದೆ ಬೆಂಬಲಿಸ್ಬೇಕು, ಅಭಿವೃದ್ಧಿ ಆಗಬೇಕು ನಮ್ಮ ತಾಲೂಕು. ಸರ್, ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಕಾಂಗ್ರೆಸ್. BJP ಬಗ್ಗೆ ತಮ್ಮ ಅಭಿಪ್ರಾಯ? BJPನೂ ಒಳ್ಳೆ ಕೆಲಸ ಮಾಡಿದ್ದಾರೆ, BJPನೂ ಇನ್ನೂ ಕೆಲಸ ಮಾಡಿದ್ದಾರೆ. ಅವರು ಅಮ್ಮಾಜಮ್ಮನವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್. ನಾವು ಸತ್ಯನಾರಾಯಣ ಇದ್ದಾಗ ಸ್ವಲ್ಪ ಸತ್ಯನಾರಾಯಣ ಗೊತ್ತಿದ್ದಾರೆ ನಮಗೆ, ಅಮ್ಮಾಜಮ್ಮನವ್ರು ನಮಗೇನು ಗೊತ್ತಿಲ್ಲ ಜಾಸ್ತಿನ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮದು BJP ಸರ್. ಯಾವ ಕಾರಣಕ್ಕೆ ಬೆಂಬಲಿಸ್ತೀರಿ ಸರ್? ಹಾಂ, ನಾವು ಫಸ್ಟಿಂದ ಅದೇ, ಇದೊಂದು ಸರಿ ಗೆಲ್ಸ್ ನೋಡೋಣ BJPನ ಅಂತ. ಥ್ಯಾಂಕ್ ಯು ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಜಯಚಂದ್ರ ಅವ್ರಿಗೆ ಮಾಡ್ತಾ ಇದ್ದೀವಿ ಸರ್. ಬೆಂಬಲಿಸ್ತಾ ಇದ್ದೀರಾ? JDS ಬಗ್ಗೆ ಅಭಿಪ್ರಾಯ ಏನು ಸರ್? ಸರ್, ಅವರು ಕುಮಾರಸ್ವಾಮಿ ಅವರ ಅಡ್ಮಿನಿಸ್ಟ್ರೇಷನ್ ಭಾಳ ಒಳ್ಳೆಯದು. ಆದರೆ ಅವತ್ತು ಯಡಿಯೂರಪ್ಪ ಅವರಿಗೆ 2 ವರ್ಷ ಬಿಟ್ಕೊಡೋದಕ್ಕೆ ಅವರು ಈ ಸ್ಥಿತಿಗೆ ಬಂದರು ಅಷ್ಟೇ. ಈ ಬಾರಿ ಚುನಾವಣೆ ಯಾರಿಗೆ ಸರ್ ಬೆಂಬಲ? ನಮ್ಮದು ಬೆಂಬಲ JDS. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್, ನಮ್ಮ ಈ ಸತಿ ಬಾರಿ ರಾಜೇಶ್ ಗೌಡ ಸರ್, BJPಗೆ ಸರ್. ಯಾವ ಕಾರಣಕ್ಕೋಸ್ಕರ ಸರ್? ಸರ್, ಯುವಕರಿದ್ದಾರೆ, ಈ ಸೆಂಟ್ರಲಲ್ಲೂ BJP ಸರ್ಕಾರ ಇದೆ, ಸ್ಟೇಟಲ್ಲೂ BJP ಸರ್ಕಾರ ಇದೆ. ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ರಾಜೇಶ್ ಗೌಡಗೆ ಬೆಂಬಲಿಸ್ತೀವಿ ಸರ್. ಬೆಂಬಲಿಸ್ತೀರಿ. ಜಯಚಂದ್ರ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಜಯಚಂದ್ರ ಅವರು ಕೆಲಸ ಮಾಡಿದ್ದಾರೆ, ಸರ್ಕಾರ ಇಲ್ವಲ್ಲ ಸರ್, ಅವ್ರು ಏನು ಮಾಡ್ಕೋತ್ತೆ ಸರ್? ಇವಾಗ ಅಮ್ಮಾಜಮ್ಮನವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಏನು ಎಲ್ಲ ಏನು ಹೋಗುತ್ತೆ ಸರ್, ಎಲ್ಲ ಸೇಮ್ ಇರುತ್ತೆ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? BJPಗೆ ಸರ್. BJPಗೆ ಯಾವ ಕಾರಣಕ್ಕೋಸ್ಕರ ಸರ್? ಅವರು ಮೋದಿ ಹಾಕಿರೋ ದುಡ್ಡು, ವಯಸ್ಸಾಗಿರೋರ್ಗೆ ಹಾಕಿರೋ ದುಡ್ಡು, ರೈತರಿಗೆ ಹಾಕಿರೋ ದುಡ್ಡು, ಅದರಿಂದ ಸರ್. ಜಯಚಂದ್ರ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅವರು ನಮ್ಮ AD ಕಾಲೋನಿಗೆ ಏನೂ ಮಾಡಿಲ್ಲ. ಏನು ಮಾಡಿಲ್ಲ? ಏನೂ ಇಲ್ಲ ಸರ್. ಅಂದರೆ ದಲಿತ ಕಾಲೋನಿಗೆ ಏನು ಮಾಡಿಲ್ಲ ಅಂತಾನೆ? AD ಕಾಲೋನಿಗೆ ನಾವು AD ಕಾಲೋನಿಯವರು. ಓಕೆ. ಹ್ಞೂ ಸರ್. ಏನು ಮಾಡಿಲ್ಲ? ಹ್ಞೂ ಸರ್. ಸರ್, ಈ ಬಾರಿ ಚುನಾವಣೆ ತಮ್ಮ ಬೆಂಬಲ? ಈ ಬಾರಿ ಚುನಾವಣೆಗೆ ನಾವು ಮಾಹಿತಿ ಜಯಚಂದ್ರಪ್ಪರಿಗೆ ಓಟ್ ಹಾಕೋದು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? BJPಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಬೆಂಬಲಿಸ್ತಾ ಇದ್ದೀರಾ? ಯಾವ ಕಾರಣಕ್ಕ? ಯುವಕ, ಡಾಕ್ಟ್ರು, ಇನ್ನು ಸುಮಾರು ಬರೀ ವಯಸ್ಸಾದರೆ ಕೂತ್ಕೊಂಡೇನು ಯುವಕರು ಮುಂದೆ ಬರಲಿ. ಅಂದರೆ ಜಯಚಂದ್ರ ಅವ್ರಿಗೆ ವಯಸ್ಸಾಗಿದೆ ಅಂತನಾ? ವಯಸ್ಸಾಗಿದೆ, ಇನ್ನೇನು ಬೇಕು? 8-9 ಸಾವಿರ ಆದಮೇಲೆ ಇನ್ನೇನು ಬೇಕು? ಆರಾಮ ಗೌರ್ಮೆಂಟ್ ನೌಕರಿಗಿದ್ರು ರಿಟೈರ್ಡ್ ಆಗ್ತಾರೆ 30 ವರ್ಷಕ್ಕೆ. ಅವರು ರಿಟೈರ್ಡ್ ಬಿಟ್ಟು ಹುಡುಗರು ಯುವಕರು ಬೆಳ್ಕೊಂಬಲಿ. ಸರ್, ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಮೋದಿ. ಯಾವ ಕಾರಣಕ್ಕೆ ಸರ್? ಸರ್, ಮೋದಿ ಬಂದು ನಮಗೆ ಒಣ ಜಮೀನಿತ್ತು, ಒಂದು 3/4 ಎಕರೆ, 8,000 ರೂಪಾಯಿ ದುಡ್ಡು ಬಂದೈತೆ. ಆಮೇಲೆ ಇದು ಬಾತ್ರೂಮಿಂದು ನಮಗಿದು ಬಂತು, ಮತ್ತು ಅದು ಇದು ಅನುಕೂಲ ಆಗೈತೆ.
ಅಂದ್ರೆ ನಿಮ್ಮ ಮತ ರಾಜೇಶ್ ಗೌಡ್ರಿಗೆ? ಹಾಂ, ರಾಜೇಶ್ ಗೌಡರು ಬಿ ಜೆ ಪಿ ನಡೀತೈತೆ. ನೀವು ಯಾರಿಗೆ ಬೆಂಬಲಿಸ್ತಿದ್ದೀರಾ ಸರ್? ನಾವು ಬಿ ಜೆ ಪಿ. ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ ಸರ್? ಯಾವ ಕಾರಣ ಬೇಡ ಏನು ಬೇಡ, ಹಿಂದ್ಲಿಂದ ಬಿ ಜೆ ಪಿಗೆ ಒಂದು ಓಟ್ ಹಾಕ್ತೀನಿ, ನಾವು ರಾಜಕಾರಣಕ್ಕೆ ಇಳಿಯಲ್ಲ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿ ಜೆ ಪಿ. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತಿದ್ದೀರಾ ಸರ್? ಏನೋ ಹೊಸ ವ್ಯಕ್ತಿ, ಅಭಿವೃದ್ಧಿ. ಹೌದಾ? ಹಾಂ. ಕಾಂಗ್ರೆಸ್ ಬಗ್ಗೆ ಅಭಿಪ್ರಾಯ ಸರ್? ಕಾಂಗ್ರೆಸ್ ಬಗ್ಗೆ ಏನೋ ಅಭಿವೃದ್ಧಿ ಆಗಿಲ್ಲ ಇಲ್ಲಿವರೆಗೂ. ಕಾಂಗ್ರೆಸ್ದು ಏನೋ ಹೊಸ ವ್ಯಕ್ತಿ ಅಭಿವೃದ್ಧಿ ಮಾಡಿದಾರೆ ಅಂತ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಈ ಬಾರಿ ಚುನಾವಣೆ ಬೆಂಬಲ ಜಯಚಂದ್ರ ಅವರು. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲಿಸ್ತಿದ್ದೀರಿ ಮೇಡಮ್? ನಾವು JDSಗೆ ಸರ್, ಅಮ್ಮಜಮ್ಮಗೆ. ಯಾವ ಕಾರಣಕ್ಕೆ? ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು JDSನ ಪಕ್ಷ ಅಂತ ಬಂದರೆ ಯಾವತ್ತಿದ್ರೂ ರೈತರ ಪರನೇ. ಆದ್ದರಿಂದ ನಾವು ಅಮ್ಮಜಮ್ಗೆ ಓಟ್ ಆಗೋದು. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಈ ಸರಿ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ರಾಜೇಶ್ ಅವ್ರಿಗೆ. ಕಾಂಗ್ರೆಸ್ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್ ಕಾಂಗ್ರೆಸ್ಗೆ 15 ವರ್ಷ ನಾವು ಹಾಕಿ ಏನು ಸೌಲಭ್ಯಗಳು ವಂಚಿತರಾಗಿದ್ದೀವಿ. ಏನು ನಮ್ಮ SC/ST ಕಾಲೋನಿಗಳು ಯಾವ ಸೌಲಭ್ಯಗಳು ಇಲ್ಲ. ನಾವು ಈ ಬಾರಿ BJP ಪರ ಎಲ್ಲ ಮತ ಚಲಾಯಿಸ್ಬಿಟ್ಟು ಅಭಿವೃದ್ಧಿ ಪಡ್ಕೋಬೇಕು. ಅಲ್ಲಿ ನಮ್ಮ ಸೆಂಟ್ರಲ್ನಲ್ಲಿ BJP ಸರ್ಕಾರ ಐತೆ, ರಾಜ್ಯದಲ್ಲಿ BJP ಸರ್ಕಾರ ಐತೆ. ನಮಗೂ ಒಬ್ಬರು BJP MLA ಆದರೆ ಅನುಕೂಲಗಳಾಗ್ತವೆ ಅಂತ ತಮ್ಮೆಲ್ಲ ಮತದಾರರಿಗೆ ಒಂದು ಅಭಿಪ್ರಾಯ ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? BJP ಸರಿ. ಯಾವ ಕಾರಣಕ್ಕೋಸ್ಕರ ಸರ್? ಈ ಅಭಿವೃದ್ಧಿ ಪಡಿಸ್ಬೇಕು ಸರ್. ಹೈಕಮಾಂಡಲ್ಲಿ BJP ಇದೆ, ರಾಜ್ಯದಲ್ಲಿ BJP ಇದೆ. ಇಲ್ಲೂ ತಂದರೆ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಉದ್ದೇಶದಿಂದ. ಸೇದಲ್ಲಿ ಒಂದು ಭೂಮಿ ಮಾರಾಟ ಇಲ್ಲ, ತರಕಾರಿ ಮಾರುಕಟ್ಟೆ ಇಲ್ಲ, ಏನು ಮಾರುಕಟ್ಟೆ ಅಭಿವೃದ್ಧಿ ಆಗಿಲ್ಲ. ಈ ಸರಿ ಏನಾದರೂ ಬದಲಾವಣೆ ತಂದು ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವು ಮಾಡ್ತಾ ಇದ್ವಿ. ತೀರ್ಮಾನ ಜನಗಳ ಅಭಿಪ್ರಾಯ ಅಷ್ಟೇ. ಜಯಚಂದ್ರ ಸಚಿವರಾಗಿದ್ದರು, ಅವರು ಅಭಿವೃದ್ಧಿ ಮಾಡಿಲ್ಲ. ಏನು ಮಾಡಿದ್ದಾರೆ? ಅಭಿವೃದ್ಧಿ ಏನು ಮಾಡಿದ್ದಾರೆ ಹೇಳಿ? ತರಕಾರಿ ಮಾರ್ಕೆಟ್ ಆಗಿಲ್ಲ, ಹೂವಿನ ಮಾರ್ಕೆಟ್ ಆಗಿಲ್ಲ. ನಮಗೇನು ಫುಟ್ಪಾತ್ ವ್ಯಾಪಾರಿಗೆ ಅನುಕೂಲ ಮಾಡಲಿಲ್ಲ, ಏನೂ ಅನುಕೂಲ ಆಗಿಲ್ಲ. ಏನು ಒಂದು ಮಾರ್ಕೆಟೇ ಆಗಿಲ್ಲ ಸೇರಿದಲ್ಲಿ. ಅದಕ್ಕೆ ಈ ಸರಿ ಬದಲಾವಣೆ ಮಾಡಬೇಕಂತ ಜನಗಳ ಅಭಿಪ್ರಾಯ. ಇದು ಎಲ್ಲ ಜನಗಳ ಅಭಿಪ್ರಾಯ. ಬದಲಾವಣೆ ಮಾಡಿ ಯಾವ ಪಕ್ಷಕ್ಕೆ ಹಾಕಬೇಕು ಅಂತ ಅವರ ಅಭಿಪ್ರಾಯ. ಅದು ಅಲ್ಲ, ಬದಲಾವಣೆ ಅಂದ್ರೆ ಯಾರು ತರಬೇಕು ಅಂತ, ಯಾರಿಗೆ ಹಾಕ್ಬೇಕು ಓಟು ಅಂತ BJP ಅಭಿಪ್ರಾಯ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ಸರ್? ನಮ್ಮದು ಈ ಸಾರಿ ಚುನಾವಣೆಯಲ್ಲಿ ನಾವು BJP ಪಕ್ಷಕ್ಕೆ ಮಾಡೋಣ ಅಂತ ಇದ್ದೀವಿ ಸರ್. ಯಾವ ಕಾರಣಕ್ಕೆ ಸರ್? ಕಾರಣಕ್ಕಂತಂದರೆ ಈಗ ಬದಲಾವಣೆ ಜಗದ ನಿಯಮ ಅಂದಂಗೆ ಪಕ್ಷ ಅದೇ ಒಂದೇ ಪಕ್ಷ ಇದೆ. ಸೊ ಅದಕ್ಕೋಸ್ಕರ ಬದಲಾವಣೆ ಮಾಡ್ಬೇಕಂತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಎಲ್ಲರೂ ಒಂದು ನಿರ್ಧಾರ ಕೈಗೊಳ್ಳಿದ್ದೀವಿ ಸರ್. ಮಾರ್ಕೆಟ್ ವತಿಯಿಂದ ಎಲ್ಲರೂ ಎಲ್ಲರೂ ಮಾರ್ಕೆಟಲ್ಲಿ ಇರ್ತಕ್ಕಂಥ ಎಲ್ಲ ಜನಾಭಿಪ್ರಾಯ ಆಧಾರದ ಮೇಲೆ ನಾವೆಲ್ಲ BJP ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ ಸರ್. ತಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಅಂದರೆ ಜಯಚಂದ್ರ ಅವರು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಭಾರಿ ಸುಧಾರಣೆ ಮಾಡಿದ್ದಾರೆ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು JDSನವ್ರಿಗೆ ಓಟ್ ಮಾಡ್ತೀವಿ. ಯಾವ ಕಾರಣಕ್ಕೋಸ್ಕರ? ಸತ್ತಣ್ಣಪ್ಪರು ಒಳ್ಳೆ ಕೆಲಸ ಮಾಡಿದ್ದಾರೆ, ಊರಿಗೆ ರೋಡ್ ಮಾಡಿದ್ದಾರೆ, ಆಮೇಲೆ ರೈತ ಸಾಲ ಮನ್ನಾ ಮಾಡ್ಯಾರ ಕುಮಾರಸ್ವಾಮಿ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? BJP. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತೀರಿ? ಒಂದ್ಸರಿ ಕಮಲ ಅಳಸನ ನಾವು ಸರಿಯಾದಾಗೆ ಅಂತ ಎಲ್ಲ ಪಕ್ಷನೂ ಬಂದವು. JDS ಬಂದೈತೆ, ಕಾಂಗ್ರೆಸ್ನೂ ಬಂದೈತೆ. ಇದು ಒಂದು ಪಕ್ಷ ಬಂದು ನೋಡಲ್ಲ. ಏನು ಅಭಿವೃದ್ಧಿಗಳು ಏನಾಗ್ತಾ ಇಲ್ಲ ಇಲ್ಲಿ. ಇದು ಒಂದು ಸೈನ್ ನೋಡೋಣ. ಅಂದ್ರೆ ಹಿಂದೆ ಸಚಿವರಾಗಿ ಕೂಡ ಅಭಿವೃದ್ಧಿ ಮಾಡಿರುವ ಜಯಚಂದ್ರ ಅವರು ಮಾಡವ್ರೆ. ಆರು ಕಮ್ಮಿನೇ. ಏನು ಇಂಪ್ರೂವ್ಮೆಂಟ್ ಐತೆ? ಒಂದು ಸಿರಾದ ಒಂದು ಮಾರ್ಕೆಟ್ ಇಲ್ಲ, ಒಂದು ಕ್ಲೀನಾದ ಬಸ್ ಸ್ಟ್ಯಾಂಡ್ಗಳಿಲ್ಲ, ರೋಡ್ಗಳಿಲ್ಲ. ಏನು ಮಾಡ್ತೀವಿ ತಗೊಂಡು? ಸಿರಾದ ಒಂದು ತರಕಾರಿ ಮಾರ್ಕೆಟ್ ಮಾಡಿಸ್ಕೊಳ್ಳಿ ಸಾಕು, ಯಾರನ್ನ ಆಗಲಿ. ಅಂದ್ರೆ BJP ಮಾಡಿಸ್ಕೊಡ್ತಾರೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಐತೆ. ಅಂದ್ರೆ ತಮ್ಮ ಮತ BJPನೇ. BJPಗೆ ಬೆಂಬಲಿಸೋಣ ಅಂತ. ಯಾವ ಕಾರಣಕ್ಕೋಸ್ಕರ ಬೆಂಬಲ? ಸೆಂಟ್ರಲ್ಲೆಲ್ಲ ಇದೆ, ಒಳ್ಳೊಳ್ಳೆ ಕಾರ್ಯಗಳಿದೆ, ಒಳ್ಳೊಳ್ಳೆ ಇದು ಮಾಡ್ತಾ ಇದ್ದಾರೆ, ಸ್ಟೆಪ್ಸ್ ತೊಗೊತಾ ಇದ್ದಾರೆ. ಮೋದಿಜಿಯವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಮತ BJPಗೆ, ರಾಜೇಶ್ ಗೌಡ್ರಿಗೆ? BJPಗೆ. BJPಗೆ ಓಟು. ಈ ಬಾರಿ ಯಾವ ಪಕ್ಷಕ್ಕೆ ಬೆಂಬಲ ಸರ್? BJP. ಯಾವ ಕಾರಣಕ್ಕೋಸ್ಕರ BJP ಬೆಂಬಲ ಸರ್? ಇದು ಮೋದಿ ಕೆಲಸ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಮಗೆ BJP ಬೆಂಬಲ ಕೊಡ್ತೀವಿ. BJP ಗೆಲ್ಲುತ್ತೆ ಅಂತ ಅನ್ಸುತ್ತಾ ಇಲ್ಲಿ? ಗೆಲ್ಲುತ್ತೆ ಅಂತ ಗೆಲ್ಲುತ್ತೆ. Thank you, sir. ಹೌದು ಸರ್ ಈ ಬಾರಿ ಚುನಾವಣೆ ಅಂತ ಬೆಂಬಲ ಯಾರಿಗೆ ಸರ್? BJP ಸರ್. ಯಾವ ಕಾರಣಕ್ಕೆ ಬೆಂಬಲಿಸಿದ್ರಿ ಸರ್? ಸಲಿ ಜಯಚಂದ್ರ ಅವ್ರಿಗೆ ಕಾಂಗ್ರೆಸ್ಗೆಲ್ಲ ಆಗ್ತಿದ್ವಲ್ಲ, ಸರ್ BJP ಹೊಸ ಲೀಡರ್ನ ಕೊಟ್ಟು ನೋಡೋಣ, ಹೊಸತನ ಏನೋ ಬರುತ್ತೆ ಅಂತ. ಅಂದ್ರೆ ಬದಲಾವಣೆ ಬಯಸ್ತಾ ಇದ್ದೀವಿ ಸರ್ ಅಷ್ಟೇ. ನಿಜವಾಗ್ಲೂ ಬದಲಾವಣೆ ಆಗತ್ತಾ ಶಿರಾದಲ್ಲಿ? ನೋಡ್ಬೇಕು ಸರ್, ಆಗುತ್ತೆ ಅನ್ನೋದು ಡೌಟು, ನೋಡ್ಬೇಕಷ್ಟೇ. ಅಂದ್ರೆ ರಾಜೇಶ್ ಗೌಡರು ಸಮರ್ಥವಾಗಿ ನಿಭಾಯಿಸ್ತಾರ? ಹೊಸ ಲೀಡರ್ ಅಲ್ಲ ಸರ್, ಗೊತ್ತಿಲ್ಲ. ಹಂಗೆ ಕಂಪೇರ್ ಮಾಡಿದ್ರೆ ಜಯಚಂದ್ರ ಅವರೇ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ. ಅಂದ್ರೆ ತಮ್ಮ ಮತ BJPಗೆ, ರಾಜೇಶ್ ಗೌಡರಿಗೆ? BJPಗೆ. ಈ ಸರಿ BJPಗೆ ಮತ ಮಾಡೋಣ ಅಂತ ಹೇಳಿ. ಯಾವ ಕಾರಣಕ್ಕೋಸ್ಕರ BJPಗೆ ವೋಟ್ ಹಾಕ್ತಾ ಇದ್ದೀವಿ? ಪಕ್ಷ ಬೇರೆ ಪಕ್ಷಗಳೆಲ್ಲ ನಾವು ನೋಡಿದ್ದೀವಿ, ಹೊಸ ಪಕ್ಷಕ್ಕೆ ಮತ ಚಲಾಯಿಸೋಣ. ಬದಲಾವಣೆ ಬಯಸ್ತಾ ಇದ್ದೀರಿ? ಹೌದು. ಬದಲಾವಣೆ ಆಗತ್ತಾ ನಿಜಕ್ಕೂ ಶಿರಾ ಟೌನ್? ಆಗುತ್ತೆ ಅಂತ ಹೋಪಲ್ಲಿ ಮಾಡಿಸ್ತಾರೆ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ರಾಜೇಶ್ ಗೌಡ್ರಿಗೆ. BJP.
ರಾಜೇಶ್ ಗೌಡರು ಬದಲಾವಣೆ ತರ್ತಾರೆ ಸರ್? ಅದು ಗ್ಯಾರಂಟಿ ಪಕ್ಕ. ರಾಜೇಶ್ ಗೌಡರು ಗೆಲ್ತಾರೆ ಅನ್ನೋ ಭರವಸೆ ಇದೆಯಾ? ಇದೆ. ಕಾಂಗ್ರೆಸ್ ಜಯಚಂದ್ರ ಅವ್ರ ಬಗ್ಗೆ ಏನು ಹೇಳ್ತಾರೆ? ಇಷ್ಟ ನೀವು ನೋಡಿಯಾರ ಜನ, ಏನು ಹೇಳೋದೇನಿಲ್ಲ. ಬದಲಾವಣೆ ಬಯಸ್ತಾರೆ? ಬದಲಾವಣೆ ಬೇಕೀಗ ಈ ಸತಿ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಾವು ಯಾರಿಗೆ ಬೆಂಬಲಿಸಬೇಕು ಅಂತ ಇದ್ರಿ ಸರ್? ಬಿಜೆಪಿಗೆ ಹಾಕ್ಬೇಕು. ಯಾವ ಕಾರಣಕ್ಕೆ ಬಿಜೆಪಿಗೆ ಹಾಕ್ಬೇಕು ಅಂತ ಇದ್ರಿ? ನಮ್ಮ ಮಾಸ್ಟರ್ ಹೋಗ್ಯಾರೆ ಆ ಕಡೆಗೆ, ಅದಕ್ಕಾಗಿನ ನಾವು ಆಯ್ಕೆ ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ ಬೆಂಬಲಿಸ್ತೀರಿ ಸರ್? ಮೊದಲರ ಕೆರೆಗೆ ನೀರು ಬರಬೇಕು ಅನ್ನೋ ಒಂದು ಆದೇಶ, ಬರಡು ಭೂಮಿ, ಇಷ್ಟು ವರ್ಷ ಜನ ನೀರು ಕುಡಿಯೋಕೆ ನೀರಿಂದಲೇ ಪರದಾಡ್ತಾ ಇದ್ದಾರೆ. JDS ಕಾಂಗ್ರೆಸ್ ಎಲ್ಲ ಪಕ್ಷ ಬಂದು ನೀರು ತರ್ತಲಿ ಅಂತೇಳಿ ಒಬ್ಬರು ತಂದಿಲ್ಲ. ಆದರೆ ಇವ್ರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ವಿ ಅಷ್ಟೇ. ನಮ್ಗೆ ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ ನೀರು ಬಿಡ್ತಾರೆ ಅಂತನಾ? ಬಿಡ್ತಾರೆ ಎಂಬ ಒಂದು ಸಂದರ್ಭಕ್ಕೋಸ್ಕರ ಹೇಳ್ತಾ ಇದ್ವಿ. ಅವ್ರು ನೀರು ಬಿಡ್ತಾರೆ ಅನ್ನೋ ನಂಬಿಕೆ ಇದೆಯಾ ತಮಗೆ? ಎಲ್ಲಾರನ್ನೂ ನಂಬಿ ನಾವೇನು ಮಾಡೋಕ್ಕಾಗಲ್ಲ. ಆದ್ರೂ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಟ್ಟಿದ್ವಿ, ಇವ್ರಿಗೂ ಒಂದು ಚಾನ್ಸ್ ಕೊಡ್ತೀವಿ. ಅಂದ್ರೆ ತಮ್ಮ ಬೆಂಬಲ ಬಿಜೆಪಿಗೆ ಅಂತ? ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? JDS. ಯಾವ ಕಾರಣಕ್ಕೆ ಸರ್? JDS ಯಾವ ಕಾರಣಕ್ಕಂತೂ ಸಾಲ ಮನ್ನಾ ಆಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? JDS. ಯಾವ ಕಾರಣಕ್ಕೆ ಸರ್? ನಾವು ಕುಮಾರಸ್ವಾಮಿ ಅವರ ಆಡಳಿತಕ್ಕೆ ರೈತರ ಸಾಲ ಮನ್ನಾ, ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯ ಆಗಿದೆ. ಇವತ್ತು ಬರುತ್ತಾ ಬಿಡುತ್ತೋ ಅವ್ರ ಕೈಗೆ ಬಲಪಡಿಸ್ಬೇಕು ಅಂತ ನಾವು ಅವ್ರಿಗೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ಯಾವ ಕಾರಣಕ್ಕೆ ಬೆಂಬಲ ಸರ್? ಕಾರಣ ಅಂದರೆ ಸ್ವಲ್ಪ ಸೆಂಟ್ರಲ್ ಇದೆ, ಇಲ್ಲಿ ಸೆಂಟ್ರಲ್ ಮಿನಿಸ್ಟ್ರೂ MP ಬಿಜೆಪಿನೇ ಇದೆ. ಅವರಿಂದ ಇಲ್ಲೂ ಈ ಸರಿನೂ ಬಿಜೆಪಿಗೆ ಬಂದರೆ ಏನಾದರೂ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗೋದು ಕೆಲಸ. ತಮ್ಮ ಮತ ರಾಜೇಶ್ ಗೌಡರಿಗೆ ಬಿಜೆಪಿಗೆ? ಬಿಜೆಪಿ ಆ್ಯಂಡ್ ರಾಜೇಶ್ ಗೌಡ ಇಬ್ಬರು ಅಷ್ಟೇ. ಸರ್, ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬೆಂಬಲ ನಮ್ಮದು ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಸರ್? ಈಗ ಅವ್ರು ಕೆಲಸ ಮಾಡೋರು. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಒಲವು ಯಾರಿಗೆ ಸರ್? ನಾವು ಬಿಜೆಪಿಗೆ ಹಾಕೋದು. ಯಾವ ಕಾರಣಕ್ಕೋಸ್ಕರ ಬಿಜೆಪಿ? ಬಿಜೆಪಿಗೆ ಯಾವ ಕಾರಣಕ್ಕೆ ಅಂತಂದರೆ ಒಳ್ಳೆ ವ್ಯಕ್ತಿ ರಾಜೇಶ್ ಹೊಸಬ, ಹಂಗಾಗಿ ನಾವು ಆಗ್ತಾ ಇದ್ದೀವಿ. ತಮ್ಮ ಮತ ಬಿಜೆಪಿಗೆ ರಾಜೇಶ್ ಗೌಡರಿಗೆ? ರಾಜೇಶ್ ಗೌಡ್ರಿಗೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್, ನಾನು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಅವರು ಏನಾದರೂ ಮಾಡ್ತಾರೆ ಅಂತ ಇಷ್ಟ. ಅದು ಬಿಜೆಪಿಗೆ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ತಮ್ಮ ಬೆಂಬಲ ಅಂತಾನೆ? ಹಾಂ, ಬಿಜೆಪಿಗೆ ಬೆಂಬಲ. ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಬೆಂಬಲಿಸ್ತೀವಿ ಸರ್? ಬಿಜೆಪಿ ಬಂದರೆ ಏನಾದರೂ ಮಾಡ್ತಾರೆ ಅಂತ. ನಾವು ರೈತರು ನೀರು ಪಾರು ಅಂತ ಹೇಳೋದು. ಅಂದ್ರೆ ಮೊದಲೂರು ಕೆರೆಗೆ ನೀರು ಬಿಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಜೆಪಿ ಬೆಂಬಲ ಕೊಡ್ತಾ ಇದೀವಿ. ಇಲ್ಲ ಇಲ್ಲ ಇಲ್ಲ, ಏನಾದರೂ ಮಾಡ್ತಾರೆ ಅಂತ. ತಮ್ಮ ಬೆಂಬಲ ಬಿಜೆಪಿಗೆ ರಾಜೇಶ್ ಗೌಡ್ರಿಗೆ? ಹಾಂ, ರಾಜೇಶ್ ಗೌಡ್ರು. ಹ್ಞೂ ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ದಳದಲ್ಲಿ ಇದ್ವಿ. ಹ್ಞೂ ಸರ್. ಯೋಗೇಶ್ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಕಾರಣದಿಂದ ಓಕೆ, ನಾವು ಕಾಂಗ್ರೆಸ್ ಇವತ್ತು ಸೇರ್ಪಡೆ ಆಗಿದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು JDSಗೆ ಬೆಂಬಲ ಕೊಡ್ತೀವಿ. ಯಾವ ಕಾರಣಕ್ಕೆ JDS ಬೆಂಬಲ ಕೊಡ್ತೀವಿ? ನಾವು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಈ ಹಿಂದೆ ಕಾಂಗ್ರೆಸ್ಗೆ 10 ವರ್ಷ ಜಯಚಂದ್ರ ಅವ್ರಿಗೆ ಅಧಿಕಾರ ಕೊಟ್ಟಿದ್ವಿ. ನಾವು ಮದ್ದೂರು ಭಾಗಕ್ಕೆ ನೀರು ತತ್ತೀವಿ ಅಂತ ಹೇಳಿದ್ರು, ಅವ್ರಿಗೆ ನೀರು ಬಂದಿಲ್ಲ, ಮತ್ತು ಕೆರೆಗೆ ಯಾವುದೇ ರೀತಿ ನೀರು ಬರೋಂಥ ಮಾರ್ಗಗಳು ಕಂಡಿಲ್ಲ ಇಲ್ಲಿವರೆಗೂ. ನಾವು ಸತ್ಯನಾರಾಯಣರವರ ಪತ್ನಿ ಅಮ್ಮಾಜಮ್ಮನವರಿಗೆ ಕೊಟ್ಟು ಮತ್ತೆ ಅವರಿಂದಲೇ ನಮ್ಮ ಭಾಗಕ್ಕೆ ನೀರು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು JDSಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡ್ತೀವಿ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿಗೆ ಕೊಡೋಣ ಅಂತ ಇದ್ದೀವಿ ಸರ್. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದರೆ ಇವರು ಜಯಚಂದ್ರ ಸಾಹೇಬರು 2 ಸಾರಿ ಗೆದ್ದರು, ಏನೂ ಉಪಕಾರ ಮಾಡಿಲ್ಲ ಮಂಜುನಾಥ ತಾಲೂಕಿಗೆ. ನಾನು ಸತ್ಯನಾರಾಯಣಪ್ಪ 3 ಸಾರಿ ಗೆದ್ದರು, ಏನೂ ಉಪಕಾರ ಮಾಡಿಲ್ಲ. ಏನು ನೀರು ತತ್ತೀವಿ ಅಂದರೆ ಮೊದಲು ಕೇಳಿ ತಂದಿಲ್ಲ, ಒಣಗೋಗಿದೆ. ಬೋರ್ ಹಾಕ್ತಿ 12 ಬೋರು ನಿಂತಾಗಿ 1,000 ಅಡಿಗೂ ಅಡಿಕೆಗಳನ್ನೆಲ್ಲ ಕಡ್ದಾಕಿದ್ವಿ. ಅದಕ್ಕೆ ನಾನಿದ್ದು ಏನು ಹೇಳ್ತಾ ಇದ್ದೀನಿ ಅನ್ಕೊಳ್ಳೋಣ, ಈ ಸಾರಿನ ಬಿಜೆಪಿ ಮತ ಕೊಟ್ಟು ಗೆಲ್ಲಿಸ್ಕೊಂಬ ಮಂಜುನಾಥ ತಾಲೂಕಿಗೆ ಅಂತ ಹೇಳ್ತಾ. ನಿಮ್ಮ ಬೆಂಬಲ ಬಿಜೆಪಿಗ ಅಥವಾ ರಾಜೇಶ್ ಗೌಡ? ರಾಜೇಶ್ ಗೌಡ. ತಾವು ಮತ ಹಾಕ್ತಾ ಇರೋದು ರಾಜೇಶ್ ಗೌಡರಿಗೋಸ್ಕರ ಅಲ್ಲ ಬಿಜೆಪಿ ಪಕ್ಷದ ಕಮಲ ಗುರುತುಗೋಸ್ಕರ? ಕಮಲ ಗುರುತುಗೋಸ್ಕರ. ಕಮಲ ಗುರುತುಗೋಸ್ಕರ ಅಂದ್ರೆ ರಾಜೇಶ್ ಗೌಡ್ರಲ್ಲ ಲೆಕ್ಕ ನಿಮ್ಗೆ? ಲೆಕ್ಕ ಅಲ್ಲ ನಮಗೆ. ಬಿಜೆಪಿ ಖಾತೆಗೆ ದುಡ್ಡು ಹಾಕಿವ್ರೆ ಪಕ್ಷ ಮೋದಿಯವರು. ಒಳ್ಳೇದು ಮಾಡಿ 500,000 ಮಾಡಿದ್ರು ಬಡವರಿಗೆ ಖಾತೆಗೆಲ್ಲ ದುಡ್ಡು ಹಾಕ್ತಾವ್ರಿ ಜಮೀನಿಗೆ. ಅವರಿಗೆ ಆ ಮತ ಕೊಡೋಣ ಅಂತ ಇದ್ದೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಶಿರಾ ಕ್ಷೇತ್ರದ ಮತದಾರರನ್ನ ಮಾತನಾಡಿಸಿ ನೋಡಿದಾಗ ಜಯಚಂದ್ರರ ಪರವಾಗಿ ನಿಲ್ಲದ ಮತದಾರರ ಮನಸ್ಥಿತಿ, ಅವರ ವಿರುದ್ಧವಾಗಿ ವಿರೋಧದ ಅಲೆಯೇ ಹೆಚ್ಚು ಕಂಡುಬರುತ್ತಿದ್ದು, JDSನ ಅಭ್ಯರ್ಥಿ ಅಮ್ಮಾಜಮ್ಮನವರಿಗೆ ಅನುಭವದ ಕೊರತೆ ಹೆಚ್ಚು ಕಾಡುತ್ತಿದೆ ಎಂಬ ಮಾತುಗಳು ವ್ಯಾಪಕವಾಗಿ ಕೇಳಿಬರುತ್ತಿದೆ. ಬಿಜೆಪಿಯ ಅಭ್ಯರ್ಥಿ ಸಮಾಜ ಸೇವಕ ಡಾಕ್ಟರ್ ರಾಜೇಶ್ ಗೌಡರ ಪರವಾಗಿ ಆ ಸ್ವಜನಾಂಗ ಹೆಚ್ಚು ಕಂಡುಬರುತ್ತಿದ್ದು, ಒಂದು ಕಡೆಯಾದರೆ
ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರುವುದನ್ನು ಗಮನದಲ್ಲಿಟ್ಟುಕೊಂಡು ಬದಲಾವಣೆ ಬಯಸುವ ನಿರೀಕ್ಷೆಯಲ್ಲಿ ಮತದಾರರ ಒಲವು ಹೆಚ್ಚು ಕಂಡುಬರುತ್ತಿದೆ. ಚುನಾವಣೆಯ ಫಲಿತಾಂಶದ ನಂತರ ಮತದಾರ ಯಾರ ಪರವಾಗಿ ನಿಲ್ಲಬಹುದು, ಯಾರ ವಿರುದ್ಧವಾಗಿ ನಿಲ್ಲುತ್ತಾನೆ ಎಂಬುದನ್ನು ಕಾದು ನೋಡೋಣ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ.